ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಹೇಗಿದ್ರೆ ಎಲ್ಲರೂ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಸೊ ನಿಮ್ಮ ಪ್ರಿಪರೇಷನ್ ಫಾರ್ PGCET 2025 ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತ ರಿಯಲಿ ಹೋಪ್. ಸೊ ಈ ಒಂದು PGCET ಪ್ರಿಪ್ರೇಷನ್ ಮಾಡುವಾಗ ನಿಮಗೆ ಯಾವ ಕಾಲೇಜಿಗೆ ಹೋಗಬೇಕು, ನಾನು PGCET ಪ್ರಿಪ್ರೇಷನ್ ಮಾಡಿ ಆದಮೇಲೆ ಚೆನ್ನಾಗಿರೋ ರ್ಯಾಂಕಿಂಗ್ ತೊಗೊಂಡೆ ನೆಕ್ಸ್ಟ್ ಯಾವ ಕಾಲೇಜ್ ಹೋಗಬೇಕು ಅನ್ನೋದು ಕ್ಲಿಯರ್ ಐಡಿಯಾ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಒಂದು ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರೋ ಸರ್ ಟಾಪ್ ಕಾಲೇಜಸ್ ಯಾವುದು MBA ಮತ್ತು MCAಗೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇರೋ ಸರ್ ಈಗ ಕಾಲೇಜ್ನ ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಅಂತ. ಸೊ ಅದಕ್ಕೋಸ್ಕರ ಇವತ್ತಿನ ಕ್ಲಾಸ್ನ ಮಾಡ್ತಾ ಇರೋದು ದಟ್ ಇಸ್ PGCET 2025 MBA ಮತ್ತು MCA ಟಾಪ್ 10 ಕಾಲೇಜಸ್ ಅಂಡರ್ PGCET. ಸೊ ಪ್ರತಿ ವರ್ಷ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು PGCET ಎಕ್ಸಾಮ್ಸ್ ನಡೆಸಿಬಿಟ್ಟು ಬೇಸ್ಡ್ ಆನ್ ರ್ಯಾಂಕಿಂಗ್ ಪ್ರಕಾರ ನಿಮಗೆ ಕಾಲೇಜನ್ನು ಅಲಾಟ್ ಮಾಡ್ತಾರೆ. ಆ ರೀತಿ ಟಾಪ್ 10 MBA ಕಾಲೇಜ್ ಯಾವುದು, ಟಾಪ್ 10 MCA ಕಾಲೇಜ್ ಯಾವುದು ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಅದರಿಂದನೇ ನಿಮಗೆ ಟಾಪ್ ಕಾಲೇಜ್ ಹೋಗಿ ಒಂದು ಏಮ್ ಮಾಡಿ ಆ ಕಾಲೇಜ್ ಹೋಗೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಬಿಫೋರ್ ಇವಾಗಿಂದ ನಾನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಟಾಪ್ 10 ಕಾಲೇಜಸ್ ಇನ್ ಕರ್ನಾಟಕ ಅಂಡರ್ PGCET ಫಾರ್ MBA MCA. ಸೊ ನಿಮ್ಗೆ ಗೊತ್ತಾಗಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಿರೋದು. ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ವಿಲ್ ಟ್ರೈ ಟು ಸಿ ದ MBA ಕಾಲೇಜಸ್, ಅದಾದಮೇಲೆ MCA ಕಾಲೇಜಸ್ನ ನೋಡೋಣ. ರೈಟ್. ಸೊ MBA ಕಾಲೇಜ್ ಫಸ್ಟ್ ನೋಡೋಣ. ಸೊ ದ ಫಸ್ಟ್ ಕಾಲೇಜ್ that is RV Institute of Management, CS 17 36th cross 26th main 4th T block ಜಯನಗರ ಒಳಗಡೆ ಇದೆ. ದಿಸ್ ಇಸ್ ದ ಫಸ್ಟ್ ಟಾಪ್ ಕಾಲೇಜ್. ಇದು ಟಾಪ್ ಕಾಲೇಜ್ ಆಗಿರುತ್ತಪ್ಪಿ. B252 ಇದು ಕಾಲೇಜ್ ಕೋಡ್ ಆಗಿರುತ್ತೆ. ನೀವು ಬೇಕಾದ್ರೆ PGCET KEA ಪೋರ್ಟಲ್ ಹೋಗಿ ನೋಡ್ಕೋಬಹುದು ನೀವು. ಬಟ್ B252 ಇಸ್ ದ ಕಾಲೇಜ್ ಕೋಡ್. RV Institute of Management, ಇಟ್ ಇಸ್ ಅ ಟಾಪ್ ಕಾಲೇಜ್ ಅಂಡರ್ PGCET. ಇದಕ್ಕೆ ನಿಮಗೆ ಜನರಲ್ ಮೆರಿಟ್ ಅವ್ರು ಯಾರು ಇದ್ದಾರೆ ನೋಡ್ರಿ, ನಿಮಗೆ ರ್ಯಾಂಕಿಂಗ್ ಬರಬೇಕು. ಎಷ್ಟು? 76 ಬರ್ಬೇಕಪ್ಪಿ. 76 ರ್ಯಾಂಕ್ ಬರ್ಬೇಕು. ನಿಮಗೆ ಮಾರ್ಕ್ಸ್ ಅಲ್ಲ, ರ್ಯಾಂಕ್ ಬರಬೇಕು. 76ನೇ ರ್ಯಾಂಕ್ ಬರಬೇಕು. ಅಂದರೆ 76 ಒಳಗಡೆ ಯಾರು ಬಂದಿರ್ತಾರ ನಿಮಗೆ ಈ ಕಾಲೇಜ್ ಸಿಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಇಟ್ ಈಸ್ ಬೇಸ್ಡ್ ಆನ್ 2024 ಬೇಸಿಸ್ ಇದು. ಸೊ ಲಾಸ್ಟ್ ಇಯರ್ 76 ರ್ಯಾಂಕಿಂಗ್ ಒಳಗಡೆ ಯಾರ್ಯಾರು ಬಂದಿದ್ರು ಫಸ್ಟ್ ರೌಂಡ್ ಒಳಗಡೆ ಅವ್ರಿಗೆ RV Institute of Management ಕಾಲೇಜ್ ಸಿಕ್ಕಿತ್ತು. ಸೊ ನಿಮ್ಮ ಟಾರ್ಗೆಟ್ ಶುಡ್ ಬಿ RV Institute of Management. 100 ಒಳಗಡೆ ಬರಬೇಕು ನೀವು ಈ ಕಾಲೇಜ್ ಸಿಗಬೇಕಂದ್ರೆ. ರೈಟ್. ಸೊ RV Institute of Management ಇಸ್ ದ ಟಾಪ್ ಕಾಲೇಜ್ ಅಂಡರ್ PGCET ಫಾರ್ MBA. ನೆಕ್ಸ್ಟ್ ಬರುತ್ತಪ್ಪಿ ಸೆಕೆಂಡ್ ಕಾಲೇಜ್, ದಟ್ ಈಸ್ PES ಯೂನಿವರ್ಸಿಟಿ. ದಟ್ ಈಸ್ B240 ಕಾಲೇಜ್ ಕೊಡಿದ್ದು. ಸೊ PES ಯೂನಿವರ್ಸಿಟಿ ಟಾಪ್ 2 ಕಾಲೇಜ್. ದಟ್ ಈಸ್ GM ನೋಡ್ರಿ 239 239 ಬರಬೇಕು. ಅದೇ ರೀತಿ 1Gಗೆ 631, 1Hಗೆ ಅಂದರೆ ಕ್ಯಾಟಗರಿ 1 ಹೈದರಾಬಾದ್ ಕರ್ನಾಟಕ ಅಂತ ಬರುತ್ತೆ. ದಟ್ ಈಸ್ 1651. ನೆಕ್ಸ್ಟು 2A ಜನರಲ್ಗೆ 619 ಬರಬೇಕು. 2A ಹೈದರಾಬಾದ್ ಕರ್ನಾಟಕ 944. 2B ಜನರಲ್ಗೆ ಎಷ್ಟು? 1129. 2B ಹೈದರಾಬಾದ್ ಕರ್ನಾಟಕ ಅಂತ ಬಂದರೆ ದಟ್ ಇಸ್ 1395, 1395. ಅದೇ ರೀತಿ 3A ಜನರಲ್ ಕ್ಯಾಟಗರಿಗೆ 326. ನೆಕ್ಸ್ಟ್ 3Hಗೆ ಯಾವುದು ಸೀಟ್ ಇರಲಿಲ್ಲ. 3B ಜನರಲ್ಗೆ 335 ಆ್ಯಂಡ್ 3BHಗೆ 674 ರ್ಯಾಂಕ್ ಬರಬೇಕು. 3BH ಏನಪ್ಪ? ಹೈದರಾಬಾದ್ ಕರ್ನಾಟಕ. ನೆನಪಿಕೊಂಡು ಯಾವತ್ತು ಕೂಡ ಹೈದರಾಬಾದ್ ಕರ್ನಾಟಕ, ದಟ್ ಕಾಲ್ಡ್ H. ರೈಟ್. ಅದೇ ರೀತಿ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ. ಜನರಲ್ ಮೆರಿಟ್ ಅವರು ಯಾರು? ಹೈದರಾಬಾದ್ ಕರ್ನಾಟಕ. ನಾವು ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ ನೋಡ್ರಿ, ರೈಟ್. ಬೀದರ್ ಗುಲ್ಬರ್ಗ ಏನು ಕರಿತೀವಲ್ಲ ಅವ್ರನ್ನ ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಿ. ಅವರಿಗೆ 555 ಬರಬೇಕು. ರೈಟ್. ಮೇಕ್ ಶೋರ್ ದಟ್ ನಿಮಗೆ ಯಾರಾದರೂ ನೀವು ಹೈದರಾಬಾದ್ ಕರ್ನಾಟಕ ಇದ್ದರೆ ಆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಆ ಸರ್ಟಿಫಿಕೇಟ್ನ ನೀವು ಪ್ರೊಡ್ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಸಿಗುತ್ತೆ. ಬಟ್ ಜನರಲ್ ಮೆರಿಟ್ ಯಾರು ಇರ್ತಾರೆ ನೋಡ್ರಿ, ನಿಮ್ಗೆ ಎಷ್ಟು ಬರಬೇಕಪ್ಪಿ? 239 ರ್ಯಾಂಕಿಂಗ್ ಬರಬೇಕು. ಅದೇ ರೀತಿ SC ಜನರಲ್ ಅವರಿಗೆ 1946. SCH ಅಂದರೆ SC ಹೈದರಾಬಾದ್ ಕರ್ನಾಟಕ 3596. ST ಜನರಲ್ಗೆ 1829. ST ಹೈದರಾಬಾದ್ ಕರ್ನಾಟಕಕ್ಕೆ 2635. ರೈಟ್. ನಾನು ಫೋಕಸ್ ಮಾಡ್ತಿರೋ GM ಕ್ಯಾಟಗರಿ ಮೇಲೆ ರ್ಯಾಂಕಿಂಗ್ನ ತೆಗೆದಿದ್ದೀವಿ. ಸೊ ಅದಕ್ಕೋಸ್ಕರ GM ಯಾರು ಇದ್ದಾರೆ ನೋಡ್ರಿ, PES ಕಾಲೇಜ್ ಸಿಗಬೇಕಂದ್ರೆ 239. ಆ್ಯಂಡ್ ಇಟ್ ಈಸ್ ಮೈ ಒನ್ ಆಫ್ ದ ಫೇವ್ರೇಟ್ ಕಾಲೇಜ್ PES ಕಾಲೇಜು. ಬಿಕಾಸ್ ನಿಮಗೆ ಪ್ಯಾಕೇಜ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಆಫ್ಟರ್ MBA. ಎವ್ರೇಜ್ ಪ್ಯಾಕೇಜ್ ಬಂದ್ಬಿಟ್ಟು 8 ರಿಂದ 10 ಲಕ್ಷವರೆಗೂ ಸ್ಟಾರ್ಟ್ ಆಗುತ್ತೆ. ಇಟ್ ಮೇ ಗೋ ಅರೌಂಡ್ 14, 15, 16 ಲ್ಯಾಕ್ವರೆಗೂ ಪ್ಯಾಕೇಜ್ ಹೋಗುತ್ತೆ ನಿಮಗೆ ಇಲ್ಲಿ ಆಫ್ಟರ್ MBA ಥರ್ಡ್ ಸೆಮಿಸ್ಟರ್ ಇದ್ರೆ. ಸೊ ಅದಕ್ಕೋಸ್ಕರ ಆಲ್ವೇಸ್ ಟ್ರೈ ಟು ಟಾರ್ಗೆಟ್ ಫಾರ್ RV ಕಾಲೇಜ್ ಅಂಡ್ PES ಕಾಲೇಜ್ ಫಾರ್ MBA. ಆಲ್ವೇಸ್ ಟಾರ್ಗೆಟ್ ದಿಸ್ ಕಾಲೇಜ್ ಬಿಕಾಸ್ ನಿಮ್ಮ ಲೈಫ್ ವುಡ್ ಬಿ ವೆರಿ ಬ್ಯೂಟಿಫುಲ್ ಅಪ್ಪಿ. ತುಂಬ ಚೆನ್ನಾಗಿ ಹೋಗುತ್ತೆ. ರೈಟ್. ಪ್ಲೀಸ್ ಟಾಪ್ 100 ಒಳಗಡೆ ಬರೋಕ್ಕೆ ಟ್ರೈ ಮಾಡಿರಿ. RV ಕಾಲೇಜ್ 76 ಕಟ್ ಆಫ್ ಇದೆ. PES ಕಾಲೇಜು 239 ಇದೆ. ನೆಕ್ಸ್ಟ್ ಬರುತ್ತೆ BMS ಕಾಲೇಜ್ ಟಾಪ್ 3 ಕಾಲೇಜ್. B136. ಇದರಲ್ಲಿ ನೋಡ್ರಿ GM ಬಂದ್ಬಿಟ್ಟು 360, 360, 360ನೇ ರ್ಯಾಂಕ್ ಒಳಗಡೆ ಬಂದವ್ರಿಗೆ BMS ಕಾಲೇಜ್ ಸಿಕ್ಕಿರುತ್ತೆ 360. ಅದೇ ರೀತಿ 1G, 1H, 2A, 2G, ನಮಗೆ 3A, 3BH ಎಲ್ಲ ಇದ್ದಾವೆ. ಸೊ ನೀವು ನೋಡ್ಕೋಬೋದು ಒಂದೊಂದಾಗಿ. ಬಟ್ GMಗೆ ಅವ್ರು ನೋಡ್ರಿ 360 ರ್ಯಾಂಕಿಂಗ್ ಬರಬೇಕು. ಅದೇ ರೀತಿ SC ಜನರಲ್ ಅವರಿಗೆ 2281. ST ಜನರಲ್ ಅವರಿಗೆ 2254. ರೈಟ್. SC ST ಮತ್ತು ಬಂದವರಿಗೆ 2000 ಪ್ಲಸ್ ಇದೆ. ನೆಕ್ಸ್ಟು 1G, 2A, 2B, 3A, 3B ಇದ್ದವ್ರಿಗೆ
ಬೇರೆ ಬೇರೆ ರ್ಯಾಂಕಿಂಗ್ ಇದೆ. 3A ಇದ್ದವ್ರು ನೋಡ್ರಿ 407 ಬರಬೇಕು, 3B ಇದ್ದವ್ರಿಗೆ 411 ಬರಬೇಕು. ಅದೇ ರೀತಿ 2A ಬಂದರೆ 801, 2B ಬಂದರೆ 874 ಈ ರೀತಿ ಇರುತ್ತೆ. ರೈಟ್, ನೆಕ್ಸ್ಟ್ ನಿಮಗೆ GM ಬಂದರೆ 360 ಬರುತ್ತಪ್ಪಿ. ರೈಟ್, ಸೊ ಟಾಪ್ 3 ಕಾಲೇಜ್ ದಟ್ ಈಸ್ BMS ಕಾಲೇಜ್. ನೆಕ್ಸ್ಟ್ ಬರುತ್ತಪ್ಪಿ ಟಾಪ್ 4 ದಟ್ ಈಸ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, MBA ಪ್ರೋಗ್ರಾಮ್ ವಿದ್ಯಾಸೌಧ, MSR ನಗರ ಬೆಂಗಳೂರು. MS ರಾಮಯ್ಯದಲ್ಲಿ ತುಂಬ ಕಾಲೇಜ್ ಇದಾವೆ, 3 ಕಾಲೇಜ್ ಇದಾವೆ. ಬಟ್ ನಿಮಗೆ ನೆನ್ಪಿಟ್ಕೊಡ್ರಿ ಟಾಪ್ 4th ಕಾಲೇಜ್ ಯಾವ್ದಪ್ಪಿ? MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಟ್ ಇಸ್ ಅ ಟಾಪ್ 4 ಕಾಲೇಜ್, B217 ಅಪ್ಪಿ. ಸೊ ಇಲ್ಲಿ ನಿಮಗೆ 303 ರ್ಯಾಂಕಿಂಗ್ ಬರಬೇಕು. ಎಷ್ಟು ಬರಬೇಕಪ್ಪಿ? 303 ರ್ಯಾಂಕಿಂಗ್ ಬರಬೇಕು. MS ರಾಮಯ್ಯ ಒಳಗಡೆ ಬರಬೇಕಂದ್ರೆ, ಆ ಕಾಲೇಜ್ ಸಿಗಬೇಕಂದ್ರೆ 303 ರ್ಯಾಂಕಿಂಗ್ ಒಳಗಡೆ ಇರಬೇಕು ನೀವು, ಅಂದರೆ MS ರಾಮಯ್ಯ ಸಿಗುತ್ತೆ. ಅದೇ ರೀತಿ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ರ್ಯಾಂಕಿಂಗ್ ಇದಾವೆ, ಯು ಕ್ಯಾನ್ ಸಿ ದೇರ್. ರೈಟ್, ಸೊ ಟಾಪ್ 5 ಕಾಲೇಜ್, 5th ಕಾಲೇಜ್ ದಟ್ ಈಸ್ B158 ದಯಾನಂದ ಸಾಗರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ದಟ್ ಈಸ್ ಶಾವಿಗೆ ಮಲ್ಲೇಶ್ವರಂ ಹಿಲ್ಸ್, ಕುಮಾರಸ್ವಾಮಿ ಲೇಔಟ್. ದಯಾನಂದ ಸಾಗರಗಳು 3 ಕಾಲೇಜ್ ಇದಾವೆ. ಸೊ ನೆನ್ಪಿಟ್ಕೊಳ್ಳಿ, ದಯಾನಂದ ಸಾಗರ ಕುಮಾರಸ್ವಾಮಿ ಲೇಔಟ್ ಇಸ್ ದ ಟಾಪ್ 5 ಕಾಲೇಜ್. ಕುಮಾರಸ್ವಾಮಿ ಕಾಲೇಜ್ ಲೇಔಟ್ ಇಸ್ ದ ಟಾಪ್ 5 ಕಾಲೇಜ್. ದಟ್ ಇಸ್ GMಗೆ 439 ಬರಬೇಕಪ್ಪಿ, 434. GM ಕ್ಯಾಟಗರಿ 434. ಅದೇ ರೀತಿ ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ರ್ಯಾಂಕಿಂಗಲ್ಲಿದೆ. ಸೊ ಬಟ್ GM ಕ್ಯಾಟಗರಿ ಸ್ವಲ್ಪ ನೋಡ್ಕೊಡ್ರಿ, 434 ರ್ಯಾಂಕಿಂಗ್ ಬಂದರೆ ನಿಮಗೆ ದಯಾನಂದ ಸಾಗರ ಒಳಗಡೆ ಕಾಲೇಜ್ ಸಿಗುತ್ತೆ, ಈ ಕಾಲೇಜ್ ಸಿಗುತ್ತೆ. ಅದೇ ರೀತಿ 1G, 2A, 2B, 3A, 3B, SC, ST ಎಲ್ಲ ಇದಾವೆ. SC ಅವ್ರು ನೋಡ್ರಿ 2552, ST ಅವರಿಗೆ 3553. ಸೊ ಯು ಕ್ಯಾನ್ ಕ್ಲೇಮ್ ದ ರಿಸರ್ವೇಷನ್ ಆಲ್ಸೋ. ಬಟ್ ನಿಮ್ಗೆ ಏನು ಹೇಳಬೇಕು? SC ಕ್ಯಾಟಗರಿ ಸರ್ಟಿಫಿಕೇಟ್, ರಿಸರ್ವೇಷನ್ ಸರ್ಟಿಫಿಕೇಟ್, ST ಕ್ಯಾಟಗರಿ ರಿಸರ್ವೇಷನ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಇದ್ರೆ ಮಾತ್ರ ಅದು ಕ್ಲೇಮ್ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ರೈಟ್, ಅದಕ್ಕೋಸ್ಕರ ನಿಮ್ಮದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದೆಯಲ್ಲ, ಅದು 5 ವರ್ಷದ ಒಳಗೆ ಇರುವಂಗೆ ನೋಡ್ಕೊಳ್ರಿ. ನಾನು ಹೇಳ್ತೀನಿ, ಇದೆಲ್ಲ ಟಾಪ್ ಕಾಲೇಜ್ ಡಿಸ್ಕಸ್ ಆದಮೇಲೆ ನಾನು ಇನ್ನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಇನ್ನೊಂದ್ಸತಿ ಹೇಳ್ತೀನಿ ನಿಮಗೆ. ಬಟ್ ಟಾಪ್ 5 ಕಾಲೇಜು ದಯಾನಂದ ಸಾಗರ, ಕುಮಾರಸ್ವಾಮಿ ಲೇಔಟ್. ಟಾಪ್ 6 6ನೇ ಕಾಲೇಜು ದಟ್ ಈಸ್ MS ರಾಮಯ್ಯ ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್. ಮುಂಚೆ ನೋಡಿದ್ವಪ್ಪಿ ದಟ್ ಈಸ್ ಟೆಕ್ನಾಲಜಿ. ಟಾಪ್ 4th. ಟಾಪ್ 6th ಬರುತ್ತೆ, ಅದೇ ಸೇಮ್ MS ರಾಮಯ್ಯ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್. ಇದು ಆರ್ಟ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಇದೆ. ಇದು MSR ನಗರದಲ್ಲಿ ಇದು ಅಲ್ಲೇ ಇದೆ. ಸರಿ, ರೈಟ್. ಸೊ ಇಲ್ಲಿ GM ನೋಡ್ರಿ 594 ರ್ಯಾಂಕಿಂಗ್ ಬರಬೇಕು. ಎಷ್ಟು? 594 ಒಳಗಡೆ ಬಂದರೆ ನಿಮಗೆ MS ರಾಮಯ್ಯ ಸಿಗುತ್ತೆ. ರೈಟ್, ಇದು ಬೇಸ್ಡ್ ಆನ್ ಲಾಸ್ಟ್ ಇಯರ್. ರೈಟ್, 594 ಇರುತ್ತೆ GM ಕ್ಯಾಟಗರಿಗೆ. ನೆಕ್ಸ್ಟು ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ಇದನ್ನು ಹಾಕಿದ್ದೀನಿ, ಯು ಕ್ಯಾನ್ ಸಿ ದರ್. ನೆಕ್ಸ್ಟ್ ಬರುತ್ತಪ್ಪಿ P131 ದಟ್ ಇಸ್ 7th ಕಾಲೇಜ್, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಫೇಮಸ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಅ BIT ಅಂತ ಕರಿತೀವಿ. BIT. ರೈಟ್, ಸೊ KR ರೋಡ್ VV ಪುರಮಲ್ಲಿ ಬರುತ್ತೆ, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ BIT ಕಾಲೇಜು. B131 ಬರುತ್ತೆ. ಸೊ GM ಬಂದುಬಿಟ್ಟು ನಿಮಗೆ 858 ರ್ಯಾಂಕಿಂಗ್ ಒಳಗಡೆ ಬಂದರೆ BIT ಕಾಲೇಜ್ ಸಿಗುತ್ತಪ್ಪ ನಿಮಗೆ. ಎಷ್ಟು? BIT ಕಾಲೇಜ್ ಎಷ್ಟು ಬೇಕು? 858 ರ್ಯಾಂಕಿಂಗ್ ಒಳಗಡೆ ಬೇಕು GMದವ್ರಿಗೆ. ಉಳಿದ ಕ್ಯಾಟಗರಿಗೆ ಬೇರೆ ಬೇರೆ ಇದೆ. 1H ದವ್ರಿಗೆ 3571, 1G ಕ್ಯಾಟಗರಿಗೆ 1623, ಅದೇ ರೀತಿ 2A, 2B, 3A, 3B, SC, ST. ಸೊ ನಿಮಗೆಲ್ಲ ಈ ರೀತಿ ರ್ಯಾಂಕಿಂಗ್ ಇದ್ರೆ ನಿಮಗೆ BIT ಸಿಗುತ್ತೆ. ಕ್ಯಾನ್ ಯು ಸಿ ಹಿಯರ್, SC ಮತ್ತು ST ಕ್ಯಾಟಗರಿಗೆ 6558, 7776. ಸೊ ನಿಮಗೆ ಸ್ವಲ್ಪ ಇಲ್ಲಿ ಯಾರು SC ST ಕ್ಯಾಟಗರಿ ಇದ್ದಾರೆ ಸ್ಟೂಡೆಂಟ್ಸು, ಸೊ ನಿಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ. ನೀವು ಇಷ್ಟು ಟಾರ್ಗೆಟ್ ಮಾಡ್ಕೊಂಡ್ರೆ ನಿಮಗೆ ಆರಾಮಾಗಿ ಟಾಪ್ 7 BIT ಕಾಲೇಜಲ್ಲಿ ಸಿಗುತ್ತೆ ನಿಮಗೆ. ಯು ಕ್ಯಾನ್ ಏಮ್ ಫಾರ್ ದಿಸ್. ರೈಟ್, ಸೊ ಅದೇ ರೀತಿ ಬಟ್ GMದವ್ರಿಗೆ 858 ರ್ಯಾಂಕಿಂಗ್ ಬರಲೇಬೇಕು BIT ಸಿಗಬೇಕಂದ್ರೆ. ನೆಕ್ಸ್ಟ್ ಬರುತ್ತೆ P348 ದಟ್ ಈಸ್ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್. ಅಗೇನ್ ನೋಡ್ರಿ 3 ಕಾಲೇಜ್ ಅಂತ ಹೇಳಿದ್ದೆ. ಒಂದು ಕಾಲೇಜು MS ರಾಮಯ್ಯ ಟೆಕ್ನಾಲಜಿ, ದಟ್ ಇಸ್ ದ 4th ಕಾಲೇಜ್. 6th ಕಾಲೇಜ್ ಬರುತ್ತೆ ದಟ್ ಈಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್. ನೆಕ್ಸ್ಟ್ ಬರುತ್ತಪ್ಪಿ 8th ಕಾಲೇಜ್ ದಟ್ ಈಸ್ MS ರಾಮಯ್ಯ ಅಪ್ಲೈಡ್ ಸೈನ್ಸ್. MS ರಾಮಯ್ಯದಲ್ಲಿ 3 ಕಾಲೇಜ್ ಇದೆ ಅಂತ ಹೇಳಿದ್ದೆ. ಅದೇ ರೀತಿ MS ರಾಮಯ್ಯ ಅಪ್ಲೈಡ್ ಸೈನ್ಸ್ ಬರಬೇಕಂದ್ರೆ ನಿಮಗೆ GMಗೆ 1052 ಬರಲೇಬೇಕು. 1052 ಬರಲೇಬೇಕು GM ಕ್ಯಾಟಗರಿಗೆ. ಅದೇ ರೀತಿ ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ರೀತಿ ರ್ಯಾಂಕಿಂಗ್ ಇದೆ. ಸೊ ನೋಡಿ, ಇಲ್ಲಿ SCG ಅವರಿಗೆ 4851, STG ಅವರಿಗೆ 6459, ಅದೇ ರೀತಿ 1G ಕ್ಯಾಟಗರಿಗೆ 1676, 1Hಗೆ 4486, ಅದೇ ರೀತಿ 2A, 2B, 3A, 3B ಎಲ್ಲ ಇದಾವೆ. ರೈಟ್, ಯು ಕ್ಯಾನ್ ಸಿ ದರ್. ಬಟ್ GM ಕ್ಯಾಟಗರಿ ಬಂದು 1052 ರ್ಯಾಂಕಿಂಗ್ ನೀವು ಬರಲೇಬೇಕು. ಅದರ್ವೈಸ್ ಯು ವೋಂಟ್ ಗೆಟ್ ದಿಸ್ ಕಾಲೇಜ್. MS ರಾಮಯ್ಯ ಬರಬೇಕಂದ್ರೆ 1052 ಬರಲೇಬೇಕು ಬೇಸ್ಡ್ ಆನ್ ಲಾಸ್ಟ್ ಇಯರ್. ನೆಕ್ಸ್ಟ್ ಬರುತ್ತಪ್ಪಿ 9ನೇ ಕಾಲೇಜು ದಯಾನಂದ ಸಾಗರ ಕಾಲೇಜ್. ಅಗೇನ್ ದಟ್ ಈಸ್ ಆರ್ಟ್ಸ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್. ನೋಡ್ರಿ, ಮುಂಚೆ ಬಂದಿತ್ತಪ್ಪಿ ದಟ್ ಈಸ್ ವಾಟ್ ದಯಾನಂದ ಸಾಗರ ಆರ್ಟ್ಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಪ್ಪಿ ಇದು. ಇಲ್ಲಿ ಬರುತ್ತಪ್ಪಿ ದಯಾನಂದ ಸಾಗರ ಆರ್ಟ್ಸ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಬಂತು. ಯಾವ ರೀತಿ MS ರಾಮಯ್ಯ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಇತ್ತಲ್ಲ, ಅದೇ ರೀತಿ ದಯಾನಂದ ಸಾಗರ ಕಾಲೇಜ್ ಆಫ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಇದೆ. ದಟ್ ಈಸ್ B157 ಇದೆ. ಸೊ ಇಲ್ಲಿ ಬರ್ಬೇಕು ನಿಮಗೆ ಅಂದರೆ GM ಕ್ಯಾಟಗರಿಗೆ 1170 ರ್ಯಾಂಕಿಂಗ್ ಬರಲೇಬೇಕು. 1170 ರ್ಯಾಂಕಿಂಗ್ ಬರಲೇಬೇಕು. ಅದೇ ರೀತಿ SC, ST ಮತ್ತು 1B, 1G, 2A, 2B, 3A, 3B ಎಲ್ಲ ರ್ಯಾಂಕಿಂಗ್ ಇದೆ. ಬಟ್ GM ಕ್ಯಾಟಗರಿಗೆ ಬರ್ಬೇಕಾದ್ರೆ 1170 ಬರಲೇಬೇಕು. ಯು ನೀಡ್ ಟು ಗೆಟ್ ಇಟ್. ರೈಟ್, ಅದೇ ರೀತಿ ಬೇರೆ ಬೇರೆ ಕ್ಯಾಟಗರಿಗೆ ಯಾವ ರ್ಯಾಂಕಿಂಗ್ ಇದೆ, ಇಷ್ಟು ರ್ಯಾಂಕಿಂಗ್ ಒಳಗಡೆ ಬಂದರೆ ನಿಮಗೆ ಆರಾಮಾಗಿ ಈ ಕಾಲೇಜ್ ಸಿಗುತ್ತೆ, ದಯಾನಂದ ಸಾಗರ್ ಕಾಲೇಜ್. ನೆಕ್ಸ್ಟ್ ಬರುತ್ತಪ್ಪಿ P148 ದಟ್ ಈಸ್ KLE ಟೆಕ್ನಾಲಜಿ ಯೂನಿವರ್ಸಿಟಿ ಹುಬ್ಳಿ. ಯಾರು ಹುಬ್ಳಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ನೋಡ್ರಿ.
ನಾರ್ತ್ ಕರ್ನಾಟಕದ ಯಾರಿದ್ರೆ ನಿಮಗೆ ತುಂಬ ಜನಕ್ಕೆ ಬೆಂಗಳೂರು ಬರೋಕ್ಕೆ ಇಷ್ಟ ಇರಲ್ಲ. ಸೊ ಬೆಂಗಳೂರು ಟ್ರಾಫಿಕ್ ಸರ್, ಬೆಂಗಳೂರು ಅದು ಸರ್ ನಮ್ಗೆ ಗೊತ್ತೇ ಇಲ್ಲ, ಬೆಂಗಳೂರು ಒಂದ್ಸಲ ಬಂದಿಲ್ಲ, ನಾವು ಇಲ್ಲೇ ಮಾಡ್ತೀವಿ ಅಂತ ಅಂದರೆ ಮಾಡ್ರಿ. ಐಮ್ ನಾಟ್ ಸೇಯಿಂಗ್ ಮಾಡಬೇಡ್ರಿ ಅಂತಲ್ಲ, ಬಟ್ ಮಾಡಿದ್ರೆ KLE ಕಾಲೇಜ್ ಒಳಗೆ ಮಾಡ್ತೇನೆ ಅಂತ ಅನ್ಕೊಡ್ರಿ. ಯಾಕಂದರೆ ಬೇರೆ ಬೇರೆ ಕಾಲೇಜ್, ಐಮ್ ನಾಟ್ ಸೇಯಿಂಗ್ ಬೇರೆ ಕಾಲೇಜ್ ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಬೇರೆ ಕಾಲೇಜಲ್ಲಿ ಕ್ಯಾಂಪಸ್ ಇರಲ್ಲ. ನೀವು ನೆನ್ಪಿಟ್ಕೊಡ್ರಿ, ಯಾವತ್ತು ಕೂಡ MBA ಮತ್ತು MCA ಮಾಡೋದು ಯಾಕಪ್ಪ ಅಂದರೆ ಜಸ್ಟ್ ಬಿಕಾಸ್ ಆಫ್ ಕ್ಯಾಂಪಸ್ ಮಾಡಬೇಕು, ಕ್ಯಾಂಪಸ್ ಬೇಕು. ಬಿಕಾಸ್ ನಿಮಗಿಲ್ಲ ಅಂದರೆ ಕರೆಸ್ಪಾಂಡೆನ್ಸ್ MBA ಬರುತ್ತೆ, ಕರೆಸ್ಪಾಂಡೆನ್ಸ್ MCA ಬರುತ್ತೆ. ಸರ್ಟಿಫಿಕೇಟ್ಗೆ ಬೇಕು ಅಂದರೆ ಕರೆಸ್ಪಾಂಡೆನ್ಸ್ ಮನೇಲಿ ಕೂತ್ ಮಾಡ್ಬೋದು ಅಲ್ವಾ. ಬಟ್ ನಿಮಗೆ ಪ್ಲೇಸ್ಮೆಂಟ್ಸ್ ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನೀವೇನು ಮಾಡ್ತೀರಾ, ಟಾಪ್ ಕಾಲೇಜಲ್ಲಿ ಮಾಡ್ತಾರೆ. ಅದಕ್ಕೋಸ್ಕರ PGCET ಬರೀತಿರೋದು ನಿಮಗೆ ಕಡಿಮೆ ಫೀಸಲ್ಲಿ ಹೋಗಬೇಕು ಅಂತ. ತುಂಬ ಜನ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ ನಾನು, ಫ್ರೀ ಸೀಟ್ ಸಿಗುತ್ತೆ. ಅರೆ ಯಾರ್, ಹೌ ದ ಫ್ರೀ ಸೀಟ್ಸ್ ವಿಲ್ ಬಿ ಅವೈಲಬಲ್? ಫ್ರೀ ಸೀಟ್ಸ್ ಅಂತ ಇರಲ್ಲ. ಇದು ಮಿನಿಮಮ್ ಅಮೌಂಟ್. KA ಫೀಸ್ ಬಂದ್ಬಿಟ್ಟಪ್ಪಿ 69,000 ಚಿಲ್ಲರೆ ಇದೆ, 69,000 ಚಿಲ್ಲರೆ ಇದೆ. ಪ್ಲಸ್ ಒಂದು ಕಾಲೇಜ್ ಫೀಸ್ ಆ್ಯಡ್ ಆಗುತ್ತಪ್ಪಿ. ಕಾಲೇಜ್ ಫೀಸ್ ಸಮಥಿಂಗ್ ಅರೌಂಡ್ 40-45 ಹಿಂಗೆ ಹೋಗುತ್ತೆ. ನಿಮ್ಗೆ ಆರಾಮಾಗಿ 3 lakhs ಒಳಗಡೆ, 3 ಲಕ್ಷದೊಳಗಡೆ 2 ವರ್ಷ ಮುಗಿಯುತ್ತೆ ನಿಮಗೆ. ಬಿಕಾಸ್ ಯು ನೀಡ್ ಟು ನೋ ದ ರಿಯಾಲಿಟಿ. ಗೊತ್ತಿರಬೇಕಾದ್ರೆ 3 ಲಕ್ಷದಲ್ಲಿ ನಿಮ್ಗೆ 2 ವರ್ಷ MBA ಮುಗಿಯುತ್ತೆ. ಅದೇ ನೀವು ಮ್ಯಾನೇಜ್ಮೆಂಟ್ ಮೇಲೆ ಹೋದರೆ ಪರ್ ಇಯರ್ ಯು ನೀಡ್ ಟು ಪೇ 8 lakhs. ಎಷ್ಟು ಮಾಡಬೇಕು? 8 ಲಕ್ಷ ಪೇ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೆನ್ಪಿಟ್ಕೊಳ್ರಿ ದಟ್ ಯು ನೀಡ್ ಟು ಡೂ ದಿಸ್ ಒನ್. ಚೆನ್ನಾಗಿರೋ ಕಾಲೇಜ್ಗೆ ಬೇಕಂದರೆ PGCET ಸರಿಯಾಗಿ ಮಾಡಲೇಬೇಕು. 3 ಲಕ್ಷದೊಳಗೆ 2 ವರ್ಷ ಮುಗಿದು ಬಿಡುತ್ತೆ. ಸೊ KLE ಕಾಲೇಜ್ ಹುಬ್ಳಿಯವ್ರು ಯಾರ್ಯಾರು ಬೇಕೋ ಕಾಲೇಜು. ಸೊ ನಿಮಗೆ ನೋಡ್ರಿ, GM ಕ್ಯಾಟಗರಿಗೆ 1189 ರ್ಯಾಂಕಿಂಗ್ ನಿಂತಿದೆ ಲಾಸ್ಟ್ ಇಯರ್, ರೈಟ್. ಈ ಸತಿ ಹೆಚ್ಚು ಕಮ್ಮಿ ಅಂದರು, ಪ್ರತಿ ಕಾಲೇಜಿಗೂ ಹೆಚ್ಚು ಕಮ್ಮಿ ಅಂದರು ಪ್ಲಸ್ ಆರ್ ಮೈನಸ್ 100 ಅಂತ ಇಟ್ಕೊಡ್ರಿ. ಪ್ಲಸ್ ಆರ್ ಮೈನಸ್ 100 ಪ್ರತಿ ವರ್ಷ ಹಾಗೆ ಆಗುತ್ತೆ. ಪ್ಲಸ್ ಆರ್ ಮೈನಸ್ ಅದು ಈಗ 1189 ಇದೆಯಾ, ಇಟ್ ಮೇ ಕಮ್ ಅರೌಂಡ್ 1000 ಅಥವಾ 989 ಆಗ್ಬೋದು, ಅಥವಾ 1289 ಆಗ್ಬೋದು. ಇಟ್ ಮೇ ಗೋ ಅರೌಂಡ್ ಫಸ್ಟ್ ಪ್ಲಸ್ ಆರ್ ಮೈನಸ್ ಹೋಗ್ಬೋದು. ಅಗೇನ್ ಇಟ್ ಬೇಸ್ಡ್ ಆನ್ ಹೌ ಮನಿ ಸ್ಟೂಡೆಂಟ್ಸ್ ಅಟೆಂಡೆಡ್ ದ ಎಕ್ಸಾಮ್ಸ್, ಮತ್ತು ಎಷ್ಟು ಜನ ಆ ಕಾಲೇಜ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ, ಈ ಬೇಸಿಸ್ ಮೇಲೆ ಹೋಗುತ್ತೆ, ರೈಟ್. ಬಟ್ ಪ್ಲಸ್ ಆರ್ ಮೈನಸ್ 100 ಇಟ್ಕೊಡ್ರಿ ನೀವು. ಸೊ KLE ಕಾಲೇಜ್ ಹುಬ್ಳಿ ಬೇಕಾದರೆ ನಿಮಗೆ ಏನು ಬೇಕು, GMಗೆ 1189 ರ್ಯಾಂಕಿಂಗ್ ಬರಲೇಬೇಕು. ಅದೇ ರೀತಿ 2G ಇದೆ, 2A ಇದೆ, 2B ಇದೆ, 3A ಇದೆ, 3B ಇದೆ, SCG ಇದೆ, STG ಇದೆ, ರೈಟ್. ಸೊ ನೋಡ್ಕೊಳ್ರಿ ನೀವು, ಈ ಥರ ರ್ಯಾಂಕಿಂಗ್ ಇದೆ. ಸೊ ನಿಮಗೆ ಈ ಕಾಲೇಜ್ ಬೇಕಂದ್ರೆ ಡೆಫಿನೆಟ್ಲಿ ಯು ನೀಡ್ ಟು ಟಾರ್ಗೆಟ್ ಫಾರ್ ದಿಸ್ ಕಾಲೇಜ್, ರೈಟ್. ನೆಕ್ಸ್ಟ್ ಬರುತ್ತಪ್ಪಿ, ಬಿಫೋರ್ ಗೆಟಿಂಗ್ ಇನ್ ಟು MCA ಕಾಲೇಜಸ್. MCA ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ಯಾರು ಈ ವಿಡಿಯೋ ನೋಡ್ತಾ ಇದ್ರ, ಸೊ ಸರ್ ಹಂಗಾರೆ ಟಾಪ್ ಕಾಲೇಜ್ ಲಿಸ್ಟ್ ಹೇಳ್ತೀರಾ, ಟಾಪ್ ಕಾಲೇಜ್ಗೆ ಹೆಂಗೆ ಹೋಗೋದು ಸರ್, ಟಾಪ್ ಕಾಲೇಜ್ಗೆ ಆ ರೀತಿ ಪ್ರಿಪ್ರೇಷನ್ ಬೇಕಾಗುತ್ತೆ. ಐ ವಿಲ್ ಶ್ಯೂರ್ಲಿ ಟೆಲ್ ಯು ದ್ಯಾಟ್. ಪ್ಲೀಸ್ ಅಗೇನ್ ಆ್ಯಂಡ್ ಅಗೇನ್ ಐಮ್ ಟೆಲಿಂಗ್ ಯು, ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ, ಪ್ಲೀಸ್ ಡೋಂಟ್ ರಿಲೈ ಆನ್ ಯೂಟ್ಯೂಬ್, ಬಿಕಾಸ್ ಯೂಟ್ಯೂಬಲ್ಲಿ ದಟ್ ಯು ಡೋಂಟ್ ಗೆಟ್ ಎನಿಥಿಂಗ್. ಸುಮ್ಮನೆ ನಿಮಗೆ ಒಂದು ಟಿಪ್ ಆಫ್ ದ ಐಸ್ಬರ್ಗ್ ತೋರಿಸ್ತಾರೆ, ಫೈನ್ ಇದೇ ಸಿಲೆಬಸ್ಸು, ಇದೇ ಹೇಳ್ತೀವಿ, ಇದೇ ಮಾಡ್ತೀವಿ. ನೋ, ಹಂಗಾಗಲ್ಲ. ಬಿಕಾಸ್ ಈ ಸತಿ ಲಾಸ್ಟ್ ವರ್ಷ ನಿಮಗೆ MBA ಮತ್ತು MCA ಇಬ್ಬರು ಬರೆದಿದ್ದು 80,000 to 90,000 ಜನ ಸ್ಟೂಡೆಂಟ್ಸ್ ಬರೆದಿದ್ರು. ಈ ವರ್ಷ ಇಟ್ ಮೇ ಗೋ ಅರೌಂಡ್ 1,10,000 ಕೂಡ ಆಗ್ಬೋದು. ಯಾಕೆ, ಲಾಸ್ಟ್ ಇಯರ್ 3 ಯೂನಿವರ್ಸಿಟಿಯವರು ಎಕ್ಸಾಮ್ಸೇ ಬರೆದಿಲ್ಲ, ಬಿಕಾಸ್ ಅವ್ರದ್ದು ಸೆಮಿಸ್ಟರ್ ಎಕ್ಸಾಮ್ಸ್ ಇತ್ತು. ಈ ವರ್ಷ ಅವರು ಬರ್ತಾರೆ. ಸೊ ಇಟ್ ಮೀನ್ಸ್ ಇಟ್ ಮೇ ಗೋ ಅರೌಂಡ್ 1,10,000 ವರೆಗೂ ಹೋಗುತ್ತೆ. ಈ 1,10,000 ಜನರೊಳಗಡೆ ನೀವು ಕಾಂಪೀಟ್ ಮಾಡಿ ಈ 1,000 ರ್ಯಾಂಕಿಂಗು ಅಥವಾ 100 ರ್ಯಾಂಕಿಂಗ್ ಒಳಗಡೆ ಬರಬೇಕಪ್ಪ ಅಂದರೆ ಯು ಜಸ್ಟ್ ಇಮ್ಯಾಜಿನ್ ಹೌ ಮಚ್ ಎಫರ್ಟ್ ಯು ಶುಡ್ ಪುಟ್. ಎಷ್ಟು ಎಫರ್ಟ್ ಹಾಕ್ಬೇಕಪ್ಪಿ, ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ಬೇಕಲ್ಲ. ಆ ಎಫರ್ಟ್ಗೆ ನಿಮಗೊಂದು ಬ್ಯಾಕ್ ಬೋನ್ ಆಗಿ ನಿಲ್ಲಬೇಕು, ಒಂದು ಬ್ಯಾಕ್ ಬೋನ್ ಸಪೋರ್ಟ್ ಬೇಕು. ಐ ಮೀನ್ ಲೈಕ್ ಯು ನೀಡ್ ಸಮ್ ಗೈಡೆನ್ಸ್ ಬೇಕು ಅಂದರೆ ಯು ನೀಡ್ ಟು ಫೈಂಡ್ ಸಮ್ ಇನ್ಸ್ಟಿಟ್ಯೂಟ್, ಯು ನೀಡ್ ಟು ಫೈಂಡ್ ಸಮ್ ಯಾರೋ ಒಬ್ರು ಗುರುಗಳು ಬೇಕಲ್ಲ ನಿಮಗೆ. ಸೊ ಆ ರೀತಿ, ಸೊ ಧ್ರುವಿಕಾ ಅಕಾಡೆಮಿ ಈಸ್ ದರ್ ಇನ್ ಕರ್ನಾಟಕ ದಟ್ ಈಸ್ ಪ್ರೊವೈಡಿಂಗ್ ಅ top quality of like classes for PGCET examination from last many years. So you can join this batch course join agri. Batch course ಹೆಸರು ಬಂದ್ಬಿಟ್ಟು Warriors PGCET 4.0 batch course. ಇದು 4.0 batch course, 4th batch. Successfully we are running 4th batch. So ಈ batch course ಅಲ್ಲಿ ಪ್ರತಿದಿನ ನಿಮಗೆ ಲೈವ್ ಕ್ಲಾಸಸ್ ಸಿಗುತ್ತೆ ಎವ್ರಿ ಡೇ, ಫ್ರಮ್ ಮಂಡೇ ಟು ಸ್ಯಾಟರ್ಡೇ ಎವ್ರಿ ಡೇ ಲೈವ್ ಕ್ಲಾಸಸ್ ಇರುತ್ತೆ. ಲೈವ್ ಲಿಸ್ಟ್ ಆಯ್ತಾರೆ, ಯು ವಿಲ್ ಬಿ ಹ್ಯಾವಿಂಗ್ ರೆಕಾರ್ಡೆಡ್ ಕ್ಲಾಸಸ್. ಲೈವ್ ನೋಡ್ಕೊಡ್ರಿ, ಬಿಟ್ಟರೆ ರೆಕಾರ್ಡೆಡ್ ನೋಡ್ಕೊಡ್ರಿ. ನೆಕ್ಸ್ಟ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಯು ವಿಲ್ ಬಿ ಹ್ಯಾವಿಂಗ್, ಆರಾಮಾಗಿ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ. ನೆಕ್ಸ್ಟ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಯು ಕ್ಯಾನ್ ಆಸ್ಕ್ ದ ಡೌಟ್ಸ್ ಇನ್ ಅವರ್ ಆ್ಯಪ್ ಇಟ್ ಸೆಲ್ಫ್. ಸೊ ನಮ್ಮ ಎಜುಕೇಟರ್ಸ್ ಆಗಿರಲಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಗೋಯಿಂಗ್ ಟು ಗಿವ್ ದ ಆನ್ಸರ್. ನೆಕ್ಸ್ಟ್ ಬರುತ್ತೆ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ವಿ ವಿಲ್ ಪ್ರೊವೈಡ್ ಯು. ನಾವೇ ಕೊಡ್ತೀವಿ ಸ್ಟಡಿ ಮೆಟೀರಿಯಲ್ಸ್ನ. ಡೋಂಟ್ ರಿಲೈ ಆನ್ ಎನಿ ಸ್ಟಡಿ ಮೆಟೀರಿಯಲ್, ಯಾವುದೇ ಕೊಟ್ಟರು ಕೂಡ ರಿಲೈ ಮಾಡಿರಿ. ಬಿಕಾಸ್ ಎಲ್ಲ ಕೂಡ ChatGPT ಅದು ಪೇಸ್ಟ್ ಮಾಡಿ ನಿಮ್ಗೆ ಹಾಕೊಟ್ಟಿರ್ತಾರೆ. ಸೊ ChatGPT ಅಲ್ಲಿರುವಂತಹ ನೋಟ್ಸ್ ನೀವೇ ಯಾಕೆ ಓದಬೇಕು, ನೀವೇ ತಗೋತಿರಲ್ಲ ಅದ. ಸೊ ಇಟ್ ಇಸ್ ನಾಟ್ ದ್ಯಾಟ್. ಸೊ ಒಂದು ಸ್ಟ್ರಕ್ಚರ್ಡ್ ಆಗಿರುವಂಥ ಸ್ಟಡಿ ಮೆಟೀರಿಯಲ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ PGCETಗೆ ಏನು ಬೇಕು ಅದನ್ನು ಓದಬೇಕು. ಪ್ರತಿ ಎಕ್ಸಾಮ್ಸ್ಗೆ ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್ ಅಂತ ಇರುತ್ತೆ. ವಾಟ್ ಟು ರೀಡ್ ಯು ನೀಡ್ ಟು ಸ್ಟಡಿ, ವಾಟ್ ನಾಟ್ ಟು ರೀಡ್ ಯಾಕೆ ಬೇಕು ನಮಗೆ. ಈಗ GKದಲ್ಲಿ ನಾನು ಸಾಮ್ರಾಟ್ ಅಶೋಕನ ಬಗ್ಗೆ ಓದ್ತೀನಿ, ಚಂದ್ರಗುಪ್ತ ಮೌರ್ಯನ ಬಗ್ಗೆ ಓದ್ತೀನಿ, ಎಲ್ಲ ಏನ್ಷಿಯಂಟ್ ಹಿಸ್ಟ್ರಿ ಓದ್ತೀನಿ. ಯಾಕೆ ಬೇಕು ನನಗೆ? ಬಿಕಾಸ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಆಸ್ಕ್ ಇನ್ ದ ಎಕ್ಸಾಮಿನೇಷನ್. ವೈ ಶುಡ್ ಐ ರೀಡ್ ದ್ಯಾಟ್? ಬೇಕಾಗಿಲ್ಲ. ನೀವೇನು ಕಾಂಪಿಟೇಟಿವ್ ಎಕ್ಸಾಮ್ಸ್ ನೆಕ್ಸ್ಟ್ ಯಾವುದಾದ್ರು ಗೌರ್ಮೆಂಟ್ ಜಾಬಿಗೆ ಹೋಗ್ತಾರಾ, ಇಲ್ಲ ನೀವು MBAಗೆ ಹೋಗ್ತಿರಲ್ವಾ?
ರೈಟ್ MBA ಹೋಗ್ತಾರಲ್ವಾ MBA ದಲ್ಲಿ ಏನು ಸಬ್ಜೆಕ್ಟ್ಸ್ ಬೇಕು ಅದನ್ನು ಓದ್ತೀರಾ ಸೊ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಯು ಸೊ ನಿಮಗೆ ಎಕ್ಸಾಮ್ಸ್ಗೆ ಏನು ಬೇಕು ಅದನ್ನು ಓದಬೇಕಾಗುತ್ತೆ ಅದಕ್ಕೋಸ್ಕರ ಸ್ಟಡಿ ಮೆಟೀರಿಯಲ್ ಸ್ಟ್ರಕ್ಚರ್ಡ್ ಸ್ಟಡಿ ಮೆಟೀರಿಯಲ್ ಇದೆ ಖುದ್ದು ಎಜುಕೇಟರ್ಸ್ ರೆಡಿ ಮಾಡಿರ್ತಾರೆ ಆ ಸ್ಟಡಿ ಮೆಟೀರಿಯಲ್ ನಿಮಗೆ ಸಿಗುತ್ತೆ ಕ್ಯಾನ್ ಡೌನ್ಲೋಡ್ ಇಟ್ ಕ್ಯಾನ್ ಟೇಕ್ ದ ಪ್ರಿಂಟ್ ಔಟ್ ಆಲ್ಸೋ ಎರಡು ಕೂಡ ಆಪ್ಷನ್ ಇದೆ ರೈಟ್ ಸೊ ಇದ್ರ ಜೊತೆಗೆ ನಿಮಗೆ ಟೆಸ್ಟ್ ಸೀರೀಸ್ ಕೂಡ ಸಿಗುತ್ತೆ ಟೆಸ್ಟ್ ಸೀರೀಸಲ್ಲಿ ನಿಮಗೆ 3 ಕೈಂಡ್ ಆಫ್ ಟೆಸ್ಟ್ ಸೀರೀಸ್ ಇದೆ ಒಂದು ಡೈಲಿ ಟೆಸ್ಟ್ ನಡೀತಾ ಇದೆ ಇನ್ನೊಂದು 25 ಟೆಸ್ಟ್ ಸೀರೀಸ್ ಇದೆ ಜೊತೆಗೆ ವೀಕ್ಲಿ ಟೆಸ್ಟ್ ಕೂಡ ಇದೆ 25 ಟೆಸ್ಟ್ ಸೀರೀಸಲ್ಲಿ 15 ಟೆಸ್ಟ್ ಕ್ಲಾಸ್ ವೈಸ್ ರ್ಯಾಂಕಿಂಗ್ ಇದೆ 15 ಟೆಸ್ಟ್ ಕ್ಲಾಸ್ ವೈಸ್ ರ್ಯಾಂಕಿಂಗ್ 10 ಟೆಸ್ಟ್ ಆಲ್ ಕರ್ನಾಟಕ ರ್ಯಾಂಕಿಂಗ್ ಟೆಸ್ಟ್ಗಳನ್ನ ನಡೆಸ್ತಾ ಇದ್ದೀವಿ ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಯು ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಯು ಬಿಕಾಸ್ ನಿಮ್ಮ ಸೀನಿಯರ್ಸ್ನೆಲ್ಲ ಹೋಗಿ ಕೇಳ್ರಿ ದೇ ವಿಲ್ ಟೆಲ್ ಯು ಹೌ ದ ಧ್ರುವಿಕಾ ಅಕಾಡೆಮಿ ಟೆಸ್ಟ್ ಸೀರೀಸ್ ವಿಲ್ ಬಿ ದೇರ್ a very structured and very systematic test series will be there next ನಿಮಗೆ ಎಲ್ಲಾ ಬ್ಯಾಚ್ ಕೂಡ ಆಕ್ಸೆಸ್ ಇರುತ್ತೆ ನೀವು ಒಂದು ಸತಿ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆದ್ರೆ ಅಂಟಿಲ್ ಎಕ್ಸಾಮ್ಸ್ ವರೆಗೂ ಎಷ್ಟು ಬ್ಯಾಚಸ್ ಆಗ್ತವೆ 5.2 6.2 ಟಾರ್ಗೆಟ್ ಬ್ಯಾಚ್ ರಿವಿಷನ್ ಬ್ಯಾಚ್ ಫಾರ್ ಆಲ್ ದ ಅಪ್ಕಮಿಂಗ್ ಬ್ಯಾಚಸ್ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಅನ್ಲಿಮಿಟೆಡ್ ಆಕ್ಸೆಸ್ ಇರುತ್ತೆ ಅಂಡ್ ಐ ಪ್ರಾಮಿಸ್ ಯು ದಟ್ ಈ ಸತಿ ನನ್ನ ಟಾರ್ಗೆಟ್ ಬಂದ್ಬಿಟ್ಟು ನನ್ನ ಎಲ್ಲಾ ಸ್ಟೂಡೆಂಟ್ಸು ದೇ ಶುಡ್ ಕಮ್ ವಿದಿನ್ 1000 ಎಷ್ಟು ಜನ ಬರ್ತಾರೋ ಪ್ರತಿಯೊಬ್ಬರು ಕೂಡ ಟಾಪ್ ಕಾಲೇಜ್ ತೊಗೊಂಡೇ ಹೋಗಬೇಕು ನಾನೇನು ಲಿಸ್ಟ್ ಮಾಡಿದ್ನಲ್ಲ ಈ ಟಾಪ್ ಕಾಲೇಜ್ ತೊಗೊಂಡೇ ಹೋಗಬೇಕು ದಟ್ ಈಸ್ ಮೈ ಗ್ಯಾರಂಟಿ ರೈಟ್ ಸೊ ಯಾರಿಗೆ ಬೇಕು ಬೇಗ ಏನು ಮಾಡೋಕೆ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ವಿ ವಿಲ್ ಬಿ ದೇರ್ ಆ್ಯಂಡ್ ವಿ ವಿಲ್ ಪ್ರಾಮಿಸ್ ಯು ದಟ್ ಯು ವಿಲ್ ಗೆಟ್ ಅ ಟಾಪ್ ಕಾಲೇಜ್ ದಟ್ ಈಸ್ ಫಾರ್ ಶ್ಯೂರ್ ರೈಟ್ ಫೈನ್ ಸೊ ಯಾರು ಬೇಕು ಡೌನ್ಲೋಡ್ ಮಾಡ್ಕೊಂಡ್ರೆ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ ನಂಬರ್ ಇಲ್ಲಿ ಸ್ಕ್ರೋಲ್ ಆಗ್ತಿದೆ ಯು ಕ್ಯಾನ್ ಟೇಕ್ ದಟ್ ನಂಬರ್ ಯು ಕ್ಯಾನ್ ಕಾಲ್ ಮೀ ಡೈರೆಕ್ಟ್ಲಿ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ರೆಸ್ಪಾಂಡ್ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಗಿವ್ ಆಲ್ ದ ಇನ್ಫಾರ್ಮೇಷನ್ ವಾಟ್ ಎವರ್ ಇಟ್ ಇಸ್ ರಿಕ್ವೈರ್ಡ್ ರೈಟ್ ಫೈನ್ ಸೊ ಚಲೋ ನೆಕ್ಸ್ಟ್ ಹೋಗೋಪಿ MCA ಕಾಲೇಜ್ ಟಾಪ್ MCA ಕಾಲೇಜಸ್ ಇನ್ ಕರ್ನಾಟಕ ಯಾವ ಟಾಪ್ MCA ಕಾಲೇಜಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಸ್ಟ್ ಕಾಲೇಜ್ ಬರುತ್ತೆ ದಟ್ ಈಸ್ C463 that is RV College of Engineering ಯಾವ್ದಪ್ಪಿ ಮೈಸೂರು ರೋಡ್ ಬ್ಯಾಂಗ್ಳೂರ್ ಇಟ್ ಇಸ್ ಅ ಟಾಪ್ ಕಾಲೇಜ್ ರಿಮೆಂಬರ್ ಎಷ್ಟು ಬರಬೇಕಪ್ಪಿ ನಿಮಗೆ 31 ರ್ಯಾಂಕಿಂಗ್ ಒಳಗಡೆ ಬರಬೇಕು ಎಷ್ಟು 31 ರ್ಯಾಂಕಿಂಗ್ ಒಳಗಡೆ ಬಂದರೆ RV ಕಾಲೇಜ್ ಸಿಗುತ್ತೆ ಜಸ್ಟ್ ಇಮ್ಯಾಜಿನ್ 31 ಕಟ್ ಆಫ್ ನಿಂತಿದೆ ಅಂದರೆ ಇದ್ರದ್ದು ಪ್ಯಾಕೇಜ್ ಎಷ್ಟಿರ್ಬೋದು ಪ್ಲೇಸ್ಮೆಂಟ್ಗೆ ಇಟ್ಸ್ ವೆರಿ ಹ್ಯೂಜ್ ಸೊ ಅದಕ್ಕೋಸ್ಕರ ಇಂತಹ ಕಾಲೇಜ್ಗಳನ್ನ ಟಾರ್ಗೆಟ್ ಮಾಡಿರಿ ಯಾವುದೋ ನಮ್ಮ ಕಾಲೇಜ್ ನಮ್ಮ ಊರಲ್ಲಿದೆ ಸರ್ ಯಾವುದೊಂದು ಕಾಲೇಜ್ ಹೋಗ್ತೀನಿ ಅಲ್ಲೇನೋ MBA MCA ಮುಗಿಸ್ತೇನೆ ಸರ್ ಯೂಸ್ ಆಗಲ್ಲ ಯಾಕೆ ಮಾಡ್ತೀರಾ ಅದನ್ನ ಜಸ್ಟ್ ಫಾರ್ ದ ಸೇಕ್ ಆಫ್ ಸರ್ಟಿಫಿಕೇಟ್ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಯೂಸ್ ಆಗಲ್ಲ ನಿಮಗೆ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಏನಿದೆಯಲ್ಲ ಮಾರ್ಕ್ಸ್ ಕಾರ್ಡ್ ಇದೆ ಅದು ಇವತ್ತಿಗೆ ಹೆಲ್ಪ್ ಆಗುತ್ತಾ ನಿಮಗೆ ನೋ ಬಿಕಾಸ್ ಯು ಪಾಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ದೆನ್ ನೀವು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತೀರಾ ಆ ರೀತಿ MBA ಮತ್ತು MCA ಮಾಡ್ಕೋಬೇಡ್ರಿ ನಾ MCA ಸರ್ಟಿಫಿಕೇಟ್ ಸಿಕ್ತು ಮುಗೀತು ಹಂಗಾಗಲ್ಲ MCA ಮಾಡ್ತೀರಾ MBA ಮಾಡ್ತೀರಾ ಟಾಪ್ ಕಾಲೇಜಲ್ಲಿ ಮಾಡಿರಿ ಪ್ಲೇಸ್ಮೆಂಟ್ಸ್ ಆಗಬೇಕು ಅಂದರೆ ಮಾತ್ರ MBA MCA ಮಾಡಿರಿ ಇಲ್ಲ ಪ್ಲೀಸ್ ಡೋಂಟ್ ಡೂ ಇಟ್ ಪ್ಲೀಸ್ ಡೋಂಟ್ ಬರ್ಬಾದ್ ಮಾಡಬೇಡ್ರಿ ಅದು ದುಡ್ಡನ್ನು ಅದೇ ಎಲ್ಲರೂ ಬಿಸ್ನೆಸ್ ಹಾಕೋಬೋದು ಅದಲ್ವಾ ಸೊ ಹಾಗಾಗಿ ಟಾಪ್ ಕಾಲೇಜ್ಗೆ ಏನು ಮಾಡಿರಿ ಡೆಫಿನೆಟ್ಲಿ ಯು ಆಲ್ ಗೈಸ್ ಕ್ಯಾನ್ ಡೂ ಇಟ್ ಯಾರಿಗಾಗಲ್ಲ ಎಲ್ಲರಿಗೂ ಆಗುತ್ತೆ ರೈಟ್ ಸೊ RV ಕಾಲೇಜ್ ಬೇಕಪ್ಪ ಅಂದರೆ GM ಕ್ಯಾಟಗರಿಗೆ 31 ರ್ಯಾಂಕಿಂಗ್ ಇತ್ತು ಅಬ್ಬಬ್ಬ ಪ್ಲಸ್ ಆರ್ ಮೈನಸ್ 20 ಅಂದರೂ ಕೂಡ 50 ರ್ಯಾಂಕಿಂಗ್ ಇಟ್ಕೊಡ್ರಿ 50 ರ್ಯಾಂಕಿಂಗ್ ಬಂದರೆ ನಿಮಗೆ RV ಕಾಲೇಜ್ ಸಿಗುವಂಥ ಚಾನ್ಸ್ ಇರುತ್ತೆ ಫಾರ್ MCA ಸ್ಟೂಡೆಂಟ್ಸ್ ನೆಕ್ಸ್ಟ್ ಬರುತ್ತಪ್ಪಿ ದಟ್ ಈಸ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ that is Temple Road Bangalore BMS C414 that is GMಗೆ 114 ರ್ಯಾಂಕಿಂಗ್ ಬರಬೇಕು ದೆನ್ BMS ಕಾಲೇಜ್ ಸಿಗುತ್ತೆ ನಿಮಗೆ 114 ರ್ಯಾಂಕಿಂಗ್ ಅದೇ ರೀತಿ ಬೇರೆ ಕ್ಯಾಟಗರಿಗೆ ಬೇರೆ ರೀತಿ ರ್ಯಾಂಕಿಂಗ್ ಇದೆ ನೆಕ್ಸ್ಟ್ ಬರುತ್ತಪ್ಪಿ ದಟ್ ಈಸ್ C445 that is MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MCA ವಿದ್ಯಾಸೌಧ MSRIT ಪೋಸ್ಟ್ ಬ್ಯಾಂಗ್ಳೂರ್ MS ರಾಮಯ್ಯ MBAದಲ್ಲಿ ನೋಡಿದ್ವಲ್ಲ ಅದೇ ರೀತಿ ಸೊ ಇಲ್ಲಿ GMಗೆ 193 193 ರ್ಯಾಂಕಿಂಗ್ ಬಂದರೆ MS ರಾಮಯ್ಯ ಸಿಗುತ್ತೆ ನೋ ಡೌಟ್ ಇನ್ ದ್ಯಾಟ್ ನೆಕ್ಸ್ಟ್ ಬರುತ್ತಪ್ಪಿ PS MBAದಲ್ಲಿ ಟಾಪ್ 2 ಇತ್ತು ಇಲ್ಲಿ PS ಟಾಪ್ 4 ಅಲ್ಲಿದೆ ಅಕಾರ್ಡಿಂಗ್ ಟು ಕಟ್ ಆಫ್ ಪ್ರಕಾರ GMಗೆ ಬರುತ್ತಪ್ಪಿ 320 ರ್ಯಾಂಕಿಂಗ್ ಬಂದರೆ PS ಸಿಗುತ್ತೆ ಒನ್ ಆಫ್ ಮೈ ಫೇವ್ರೆಟ್ ಕಾಲೇಜ್ PS ಕಾಲೇಜು ರೈಟ್ ಸೊ 320 ನಿಮಗೆ ರ್ಯಾಂಕಿಂಗ್ ಬಂದರೆ PS ಕಾಲೇಜ್ ಸಿಗುತ್ತೆ ಅದೇ ರೀತಿ 1Gಗಾಗಿರಲಿ 2Aಗಾಗಿರಲಿ 2H 2BH 3AG ರೈಟ್ ನೆಕ್ಸ್ಟ್ 3BG ಅದೇ ರೀತಿ SC ಮತ್ತು STಗೆ ಬೇರೆ ರ್ಯಾಂಕಿಂಗ್ ಇದೆ ಯು ಕ್ಯಾನ್ ಸಿ ದೇರ್ ಈ ಕಾಲೇಜ್ ನಿಮ್ಮ ಅಕಾರ್ಡಿಂಗ್ ಟು ಯುವರ್ ಕ್ಯಾಟಗರಿ ಪ್ರಕಾರ ಟಾರ್ಗೆಟ್ ಮಾಡ್ಕೊಡ್ರಿ ಇಷ್ಟು ರ್ಯಾಂಕಿಂಗ್ ಬರಲೇಬೇಕು ಈ ಕಾಲೇಜ್ಗೆ ನಾನು ಹೋಗಲೇಬೇಕು ರೈಟ್ ಸೊ ನೆಕ್ಸ್ಟ್ ಬರುತ್ತಪ್ಪಿ ದಟ್ ಈಸ್ C422 ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹೇಳಿದ್ನಲ್ಲ ಈ ಕಾಲೇಜ್ಗೆ ಟಾರ್ಗೆಟ್ ಮಾಡೋರು ಮಾಡಿರಿ ಬಿಕಾಸ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರೋದ್ರಿಂದ MCAದವ್ರಿಗೆ ಇಂಜಿನಿಯರಿಂಗ್ ಕಾಲೇಜ್ಗೆ ಟ್ರೈ ಟು ಗೋ MCAದವರು ಬಿಕಾಸ್ ನೀವು MCAದವರು ನೀವು ಕೋಡಿಂಗ್ನ ಕಲಿತಿರ್ತೀರ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವ ಕ್ಯಾಂಪಸ್ ಬಂದಿರ್ತಾವಲ್ಲ ಆ ಕ್ಯಾಂಪಸ್ಗೆ ನೀವು ಕ್ಯಾನ್ ಗೋ ಆ್ಯಂಡ್ ಅಟೆಂಡ್ ದೇರ್ ನಿಮಗೆ ಜಾಬ್ ಸಿಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ದಯಾನಂದ ಸಾಗರ್ MCAಗೆ ನಿಮಗೆ ಏನಾದರೂ MCA ಅವ್ರಿಗೆ ಪ್ಲೇಸ್ಮೆಂಟ್ ಬರಲಿಲ್ಲ ಅಂದರೂ ಯು ಕ್ಯಾನ್ ಗೋ ಆ್ಯಂಡ್ ಅಟೆಂಡ್ ಇನ್ ದ ಇಂಜಿನಿಯರಿಂಗ್ ಸೆಕ್ಷನ್ ಅಟೆಂಡ್ ಆಗ್ಬೋದು ಟ್ರೈ ಟು ಟಾರ್ಗೆಟ್ ಫಾರ್ ಇಂಜಿನಿಯರಿಂಗ್ ಕಾಲೇಜಸ್ ರೈಟ್ ಸೊ C422 ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ GMಗೆ 441 ರ್ಯಾಂಕಿಂಗ್ ಬರಲೇಬೇಕು ದೆನ್ ಯು ವಿಲ್ ಗೆಟ್ ದಿಸ್ ಕಾಲೇಜ್
ರೈಟ್. ಅದೇ ರೀತಿ 1G 2A 2B 3A 3B SC ST ಕ್ಯಾಟಗರಿಗೆ ಬೇರೆ ಬೇರೆ ಅಂತಹ ರ್ಯಾಂಕಿಂಗ್ ಇದಾವೆ. ಯು ಕ್ಯಾನ್ ಸಿ ದೇರ್. ನೆಕ್ಸ್ಟ್ ಬರುತ್ತಪ್ಪಿ KLE ಟೆಕ್ನಾಲಜಿ ಆಫ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಹುಬ್ಳಿ. ಅಗೇನ್ ಅಲ್ಲಿ ಟಾಪ್ 9 ಏನಿತ್ತು, ಟಾಪ್ 10 ಏನಿತ್ತು, ಇಲ್ಲಿ ಟಾಪ್ 5 ಬರುತ್ತೆ ಅಥವಾ ಟಾಪ್ 4 ಬರುತ್ತೆ. ಇಲ್ಲಿ ಬರ್ಬೇಕಾದ್ರೆ ನಮಗೆ GM ಎಷ್ಟು ಬರಬೇಕಪ್ಪಿ 481 ರ್ಯಾಂಕಿಂಗ್ ಬರಲೇಬೇಕು. ದೆನ್ ಯು ವಿಲ್ ಗೆಟ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ದಿಸ್ ಕಾಲೇಜ್, ಡ್ಯಾಮ್ ಶೋರ್, ರೈಟ್. ನೆಕ್ಸ್ಟ್ ಬರುತ್ತಪ್ಪಿ C480 JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ. Science and technology, again target for this college if you want to, because it is a technological university. MCA ದವರಿಗೆ ಚಾನ್ಸಸ್ ಇರುತ್ತೆ, ಇಲ್ಲಿ ಕ್ಯಾಂಪಸ್ ಬರುವಂಥ ಚಾನ್ಸಸ್ ಇರುತ್ತೆ. C480 GM ದವರಿಗೆ 488 ರ್ಯಾಂಕಿಂಗ್ ಬಂದರೆ ಆರಾಮಾಗಿ GSS ಕಾಲೇಜ್ ಆಫ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಸಿಗುತ್ತೆ. ಎಲ್ಲಿದೆ ಇದು ಮೈಸೂರಲ್ಲಿದೆ. ನೆಕ್ಸ್ಟ್ ಬರುತ್ತಪ್ಪಿ C522, that is JC ಕಾಲೇಜ್, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್. JC ಕಾಲೇಜ್ ಇಸ್ ವೆರಿ ಫೇಮಸ್ ಕಾಲೇಜ್ ಇನ್ ಮೈಸೂರು. ತುಂಬ ಜನ ಸ್ಟೂಡೆಂಟ್ಸ್ ಇಂದ ಪ್ರಿಫರ್ ಮಾಡ್ತಾರೆ. GMಗೆ 500 ರ್ಯಾಂಕ್ ಬರಬೇಕಪ್ಪಿ. ಎಷ್ಟು 500 ಬಂದರೆ ಈಸಿಯಾಗಿ ನಿಮಗೆ ಕಾಲೇಜ್ ಸಿಗುತ್ತೆ. JC ಕಾಲೇಜ್ ಇಟ್ಸ್ ಅ ವೆರಿ ವೆರಿ ಫೇಮಸ್ ಕಾಲೇಜ್ ಆಲ್ಸೋ ಅಂಡ್ ವೆರಿ ವೆರಿ ಗುಡ್ ಕಾಲೇಜ್ ಆಲ್ಸೋ JC ಕಾಲೇಜ್. ನೆಕ್ಸ್ಟ್ ಬರುತ್ತಪ್ಪಿ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅಗೇನ್ BMS ಅಲ್ಲಿ ಟಾಪ್ 3ದಲ್ಲಿತ್ತು, ಇಲ್ಲಿ ಟಾಪ್ 10 ಮತ್ತೆ ಬರುತ್ತೆ. BMS ಟೆಕ್ನಾಲಜಿ ಆಫ್ ಯಾವುದು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲಿ ಬರ್ಬೇಕಾದ್ರೆ ನಮಗೆ GMಗೆ 636 ಬರಲೇಬೇಕು GM ಕ್ಯಾಟಗರಿಗೆ BMS ಅಲ್ಲಿ ಸಿಗಬೇಕಂದ್ರೆ. ಸೊ ಅದೇ ರೀತಿ 1G 2A 2B 3A 3B SC ST ಕ್ಯಾಟಗರಿಗೆ ಬೇರೆ ಬೇರೆ ಇರುತ್ತೆ ಅಂತ ರ್ಯಾಂಕಿಂಗ್ ಯು ಕ್ಯಾನ್ ಸಿ ಹಿಯರ್. ಓಕೆ. ನೆಕ್ಸ್ಟ್ ಬರುತ್ತಪ್ಪಿ ದಟ್ ಈಸ್ RNS ಕಾಲೇಜ್. ಅಗೇನ್ ಅ ವೆರಿ ವೆರಿ ಗುಡ್ ಕಾಲೇಜ್ RNS ಕಾಲೇಜು. ಇದು ಯಾಕೆ ಲಾಸ್ಟ್ ಒಂದು 3-4 ವರ್ಷ ಹಿಂದೆ ಸ್ವಲ್ಪ ಇದು ರ್ಯಾಂಕಿಂಗ್ ತುಂಬ ಮೇಲಿತ್ತು, ಬಟ್ ಬರ್ತಾ ಇದನ್ನ ಪ್ರಿಫರೆನ್ಸ್ ಹಾಕೋದು ಕಮ್ಮಿ ಆಗ್ತಿದೆ. ಐ ಡೋಂಟ್ ನೋ ವೈ, ಬಟ್ ಇಟ್ ಈಸ್ ಒನ್ ಆಫ್ ದ ಗುಡ್ ಕಾಲೇಜ್. ಅಗೇನ್ RNS ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಟ್ ಇಸ್ ಆಲ್ಸೋ ವೆರಿ ಗುಡ್ ಕಾಲೇಜ್. GMಗೆ ಬರುತ್ತಪ್ಪಿ 656 ರ್ಯಾಂಕಿಂಗ್ ಮತ್ತೆ ಆರಾಮಾಗಿ ಸಿಗುತ್ತೆ ನಿಮಗೆ. RNS ಕಾಲೇಜ್ 656, ಯು ಕ್ಯಾನ್ ಕನ್ಸಿಡರ್ 700 ರ್ಯಾಂಕಿಂಗ್ ಬಂದರೆ ಆರಾಮಾಗಿ ನಿಮಗೆ RNS ಕಾಲೇಜ್ ಸಿಗುತ್ತೆ. ನೆಕ್ಸ್ಟ್ ಬರುತ್ತಪ್ಪಿ ಓಕೆ ಟಾಪ್ 10 ಆಯಿತು. ಟಾಪ್ ಫಸ್ಟಿಂದ ನೋಡಿರಿ ಇನ್ನೊಂದ್ಸಲಿ. ಟಾಪ್ ಫಸ್ಟು RV ಕಾಲೇಜ್, ಸೆಕೆಂಡ್ BMS, ಥರ್ಡ್ MS ರಾಮಯ್ಯ, ಫೋರ್ತ್ PS ಬರುತ್ತೆ, ಫಿಫ್ತ್ ಆನಂದ್ ಸಾಗರ ಇಂಜಿನಿಯರಿಂಗ್, 6th KLE ಟೆಕ್ನಾಲಜಿ ಹುಬ್ಳಿ, 7th JSS, 8th JC ಕಾಲೇಜು, 9th BMS ಅಂಡ್ 10th RNS ಕಾಲೇಜ್. ಸೊ ದೀಸ್ ಆರ್ ದಿ ಟಾಪ್ 10 MBA ಮತ್ತು MCA ಕಾಲೇಜಸ್. ಆ ವೆರಿ 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 ಇಂಪಾರ್ಟೆಂಟ್ ವಿಡಿಯೋ. ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ, ಬಿಕಾಸ್ ಇಷ್ಟು ಕ್ಲಾರಿಟಿಯಾಗಿ ದಟ್ ಪ್ರತಿ ವರ್ಷ ನಾವು ಹೇಳ್ತಾನೆ ಬರ್ತೀವಿ. ಪ್ರತಿ ಪ್ರೊಸೆಸ್ ಆಗಿರಲಿ ಅಥವಾ ಕ್ಲಾಸಸ್ ಆಗಿರಲಿ, ವಾಟ್ ಎವರ್ ಇಟ್ ಮೇ ಬಿ ರಿಲೇಟೆಡ್ ಟು PGCET, ವಿ ಆರ್ ದ ಫಸ್ಟ್ ಆ್ಯಂಡ್ ವಿ ಆರ್ ದ ನಂಬರ್ 1 ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಇನ್ಫಾರ್ಮ್ ಆಲ್ ದ ಥಿಂಗ್ಸ್. ಯು ಕ್ಯಾನ್ ಸಿ ನಮ್ದು ಹಳೆ ವೀಡಿಯೋಸ್ ಎಲ್ಲ ನೋಡ್ಬೋದು ನೀವು. ಅಲ್ಲಿ ಕಮೆಂಟ್ಸ್ ಆಗಿರಲಿ, ನಿಮ್ಮ ಪ್ರೀವಿಯಸ್ PGCET ಬರೆದಂತಹ ನಿಮ್ಮ ಸೀನಿಯರ್ಸ್ನೆಲ್ಲ ಕೇಳ್ರಿ. ದೇ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಸೇ ವಾಟ್ ಧ್ರುವಿಕಾ ಅಕಾಡೆಮಿ ಇಸ್ ಗೋಯಿಂಗ್ ಟು ಡೂ. ಇವತ್ತಿಂದ ಪ್ರತಿಯೊಂದು ಅಪ್ಡೇಟ್ ಆಗಿರಲಿ, ಪ್ರತಿಯೊಂದು ಇನ್ಫಾರ್ಮೇಷನ್ ರಿಲೇಟೆಡ್ ಟು PGCET, ಆಪ್ಷನಲ್ ಎಂಟ್ರಿ ಮಾಡೋದು ಹೆಂಗೆ, ವೆರಿಫಿಕೇಶನ್ ಅಂದ್ರೆ ಏನು, ಡಾಕ್ಯುಮೆಂಟ್ಸ್ ಏನೇನು ಬೇಕು, ಪ್ರತಿಯೊಂದು ಕೂಡ ಯು ವಿಲ್ ಗೆಟ್ ಇಟ್, ರೈಟ್. ಐ ಹ್ಯಾವ್ ಫಾರ್ಗಾಟ್ ಟು ಟೆಲ್ ಯು ದಟ್ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ಯಾವ ಬೇಕು ಅಂತ ತುಂಬ ಜನ ಕೇಳ್ತಿದ್ರು ನನಗೆ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾರೆ, ಇನ್ನೂ ಟೈಮ್ ಇದೆ, ಏಪ್ರಿಲಲ್ಲಿ ನಿಮಗೆ ಅಪ್ಲಿಕೇಶನ್ ಕರೀತಾರೆ. ಬಟ್ ಡಾಕ್ಯುಮೆಂಟ್ಸ್ ನೋಡ್ರಿ, ದ ಫಸ್ಟ್ ಒನ್ ಈಸ್ 10th ಮಾರ್ಕ್ಸ್ ಕಾರ್ಡ್ ಬೇಕಪ್ಪ ನಿಮ್ಮದು. ಯು ನೀಡ್ ಟು ಹ್ಯಾವ್ ಅ 10th ಮಾರ್ಕ್ಸ್ ಕಾರ್ಡ್. ಸೆಕೆಂಡ್ ಬರುತ್ತಪ್ಪ ನಿಮಗೆ 12th ಮಾರ್ಕ್ಸ್ ಕಾರ್ಡ್ ಬೇಕು. ಥರ್ಡ್ ಬರುತ್ತಪ್ಪ ನಿಮಗೆ ಸ್ಟಡಿ ಮೆಟೀರಿಯಲ್ ಅಂತ ನೋಡ್ರಿ, ಸ್ಟಡಿ ಸರ್ಟಿಫಿಕೇಟ್ ಬೇಕು. 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಬೇಕು. 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಬೇಕು. ಅದರಲ್ಲಿ ನೀವು 1 to 12th ಒಳಗಡೆ, ಫಸ್ಟ್ ಸ್ಟ್ಯಾಂಡರ್ಡಿಂದ 12ನೇ ಕ್ಲಾಸ್ ಅಂದರೆ ಸೆಕೆಂಡ್ PUC ಒಳಗಡೆ 7 ವರ್ಷ ಕರ್ನಾಟಕದಲ್ಲಿ ಓದಿರಲೇಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು, ಸ್ಟಡಿ ಸರ್ಟಿಫಿಕೇಟ್ ತರಬೇಕು. ಇನ್ ಕೇಸ್ 1ನೇ ಕ್ಲಾಸಿಂದ 12ನೇ ಕ್ಲಾಸ್ ಒಳಗೆ ನೀವು 7 ವರ್ಷ ಕರ್ನಾಟಕದಲ್ಲಿ ಓದಿಲ್ಲಪ್ಪ ಅಂದರೆ ಯು ವಿಲ್ ಬಿ ನಾಟ್ ಟ್ರೀಟೆಡ್ ಆಸ್ ಅ ಕರ್ನಾಟಕ ಸ್ಟೂಡೆಂಟ್, ಯು ವಿಲ್ ಬಿ ಟ್ರೀಟೆಡ್ ಆಸ್ ಅ ನಾನ್ ಕರ್ನಾಟಕ ಸ್ಟೂಡೆಂಟ್. ನೀವು ನಾನ್ ಕರ್ನಾಟಕ ಸ್ಟೂಡೆಂಟ್ ಆಗಿ ಟ್ರೀಟ್ ಆಗ್ತೀರಾ, ಅಥವಾ ಕ್ಲಾಸ್ ಬಿದಲ್ಲಿ ಬರ್ತೀರಾ. ಕ್ಲಾಸ್ ಬಿ ಅಂದರೆ ಏನಪ್ಪ ಅಂದರೆ, ಕ್ಲಾಸ್ ಸಿ ಅಂದರೆ ನೀವು 7 ವರ್ಷ ಕರ್ನಾಟಕದಲ್ಲಿ ಓದಿದ್ರೆ, 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ 7 ವರ್ಷ ಕರ್ನಾಟಕದಲ್ಲಿ ಓದಿದ್ರೆ ನೀವು ಕ್ಲಾಸ್ ಎ ಬರ್ತೀರಪ್ಪಿ. ಕ್ಲಾಸ್ ಬಿ ಅಂದರೆ ಏನು, ನೀವು ಓದಿಲ್ಲ 7 ವರ್ಷ, ಬಟ್ ನಿಮ್ಮ ತಂದೆ ತಾಯಿ 7 ವರ್ಷ ಕರ್ನಾಟಕದಲ್ಲಿ ಓದಿದ್ದಾರೆ, ತಂದೆ ಅಥವಾ ತಾಯಿ ಯಾರೋ ಒಬ್ರು 7 ವರ್ಷ ಕರ್ನಾಟಕದಲ್ಲಿ ಓದಿದ್ದಾರೆ, ಅವರ ಸ್ಟಡಿ ಸರ್ಟಿಫಿಕೇಟ್ ತರಬೇಕು. ಇನ್ ಕೇಸ್ ನೀವು ಅವರ ಸ್ಟಡಿ ಸರ್ಟಿಫಿಕೇಟ್ ತಂದರೆ ನೀವು ಕರ್ನಾಟಕ ಸ್ಟೂಡೆಂಟ್ ಆಗಿ ರೆಕಗ್ನೈಸ್ ಆಗ್ತೀರಾ, ಬಟ್ ಕ್ಲಾಸ್ ಬಿದಲ್ಲಿ ಬರ್ತೀರಾ. ನೆನ್ಪಿಟ್ಕೊಡ್ರಿ, ಕ್ಲಾಸ್ ಎ ಅಂದ್ರೆ ಏನು, ನೀವು 1ನೇ ಕ್ಲಾಸಿಂದ 12ನೇ ಕ್ಲಾಸ್ ಒಳಗೆ 7 ವರ್ಷ ಕರ್ನಾಟಕದಲ್ಲಿ ಓದಿರಬೇಕು ಅಂದರೆ ಕ್ಲಾಸ್ ಎ. ಇನ್ ಕೇಸ್ ನೀವು ಓದಿಲ್ಲಪ್ಪ, ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ ಕರ್ನಾಟಕದಲ್ಲಿ 7 ವರ್ಷ ಓದಿರ್ತಾರೆ 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ, ಅವರ ಸ್ಟಡಿ ಸರ್ಟಿಫಿಕೇಟ್ ತಂದು ನೀವು ಅಟ್ಯಾಚ್ ಮಾಡಿದ್ರೆ ನೀವು ಕ್ಲಾಸ್ ಬಿ ಆಗ್ತೀರಾ, ನೀವು ಕರ್ನಾಟಕ ಸ್ಟೂಡೆಂಟ್ ಆಗ್ತೀರಾ. ಇನ್ ಕೇಸ್ ನಿಮ್ಮ ತಂದೆನೂ ಓದಿಲ್ಲ, ನಿಮ್ಮ ತಾಯಿನೂ ಓದಿಲ್ಲ, ನೀವು ಓದಿಲ್ಲ, ನೀವೇನಾಗ್ತೀರಾ, ಕ್ಲಾಸ್ ಎನ್ ಆಗ್ತೀರಾ, ಅಂದರೆ ನಾನ್ ಕರ್ನಾಟಕ ಸ್ಟೂಡೆಂಟ್ ಆಗ್ತೀರಾ. ಬಟ್ ಯು ಆರ್ ಎಲಿಜಿಬಲ್ ಫಾರ್ PGCET, ಬಟ್ ರಿಸರ್ವೇಷನ್ ಚೇಂಜ್ ಆಗುತ್ತೆ.
ಏನಾಗುತ್ತೆ, ನೀವು ಎಲಿಜಿಬಲ್ ಫಾರ್ PGCET ಆಗ್ತಾರೆ. ಇನ್ ಕೇಸ್ ನೀವು SC ಕಮ್ಯುನಿಟಿ ಅಥವಾ ST ಕಮ್ಯುನಿಟಿ ಅಥವಾ 2A ಕಮ್ಯುನಿಟಿ, 2B ಕಮ್ಯುನಿಟಿ, 3A ಕಮ್ಯುನಿಟಿ, 3B ಕಮ್ಯುನಿಟಿ ಏನೇ ಇರಲಿ ಅದು ಕ್ಲೇಮ್ ಆಗಲ್ಲ. ನೀವೇನಾಗ್ತೀರಾ, ಜನರಲ್ ಮೆರಿಟ್ ಸ್ಟೂಡೆಂಟ್ ಆಗ್ಬಿಡ್ತೀರಾ ನಾನ್ ಕರ್ನಾಟಕ ಸ್ಟೂಡೆಂಟ್ ಆದರೆ. ನಿಮ್ಗೆ ಏನೇ ರಿಸರ್ವೇಷನ್ ಕೂಡ ಕ್ಲೇಮ್ ಆಗಲ್ಲ, ಅದನ್ನ ನೆನ್ಪಿಟ್ಕೊಡ್ರಿ. ಸೊ ಸ್ಟಡಿ ಸರ್ಟಿಫಿಕೇಟ್ ರೆಡಿ ಮಾಡಿಕೊಡ್ರಿ. ನೆಕ್ಸ್ಟ್ ಬರುತ್ತಪ್ಪಿ ನಿಮ್ಮ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್. ಅಂದರೆ ನಿಮಗೆ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಮಾತ್ರ ಇರಬೇಕು. ಬಟ್ ಅಪ್ಲಿಕೇಶನ್ ಹಾಕೋ ಟೈಮ್ಗೆ ನಿಮ್ಮ ಹತ್ರ ಎಷ್ಟು ಮಾರ್ಕ್ಸ್ ಕಾರ್ಡ್ ಇರುತ್ತೋ, ಇನ್ ಕೇಸ್ ನನಗೆ 1 to 4th ಸೆಮಿಸ್ಟರ್ ಅಷ್ಟೇ ಇದೆ ಸರ್, ಅವನಷ್ಟೇ ಹಾಕ್ರಿ. ಆಮೇಲೆ ಮತ್ತೆ ಎಡಿಟ್ ಆಪ್ಷನ್ ಕೊಡ್ತಾರೆ, ಆಮೇಲೆ ಹಾಕ್ಬೋದು ನೀವು. ಸೊ ಅಪ್ಲಿಕೇಶನ್ ಹಾಕುವಾಗ, ಏಪ್ರಿಲಲ್ಲಿ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟೇ ಹಾಕ್ರಿ, ಸಮಸ್ಯೆ ಇಲ್ಲ. ಬಟ್ ಎಕ್ಸಾಮ್ ಮುಗಿದು ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ನಿಮ್ಮ ಹತ್ರ ಎಲ್ಲ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಇಸ್ ಇಟ್ ಫೈನ್ ಎವ್ರಿವನ್? ನೆಕ್ಸ್ಟ್ ಬರುತ್ತಪ್ಪಿ, ಇನ್ ಕೇಸ್ ರಿಸರ್ವೇಷನ್ ಇತ್ತು, ದಟ್ ಈಸ್ ನಾನು ST ಅಥವಾ SC ಅಥವಾ 2A, 2B, 3A, 3B ರೈಟ್, ಅಥವಾ 1G ಕ್ಯಾಟಗರಿ ಇತ್ತು ಅಥವಾ ಈ ರೀತಿ ಇತ್ತು ಅಂದರೆ ನೀವೇನು ಮಾಡಬೇಕು, ನೀವು ಯಾವುದು ದಿಸ್ ಒನ್ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ರೈಟ್. ಸೊ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಅದು 5 ವರ್ಷದ ವ್ಯಾಲಿಡಿಟಿ ಇರಬೇಕು, 5 years ವ್ಯಾಲಿಡಿಟಿ ಇರಲೇಬೇಕು. ನೆಕ್ಸ್ಟ್ ಬರುತ್ತಪ್ಪ ನಿಮಗೆ, ಇನ್ ಕೇಸ್ ನೀವು ಹೈದರಾಬಾದ್ ಕರ್ನಾಟಕದವರಾಗಿದ್ದರೆ 371J ಸರ್ಟಿಫಿಕೇಟ್ ಅಂತ ಬರುತ್ತೆ. ಯಾವುದು 371J ಈಸ್ ಅ ರಿಸರ್ವೇಷನ್ ಫಾರ್ ಹೈದರಾಬಾದ್ ಕರ್ನಾಟಕ. ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ, ದಟ್ ಈಸ್ ಹೈದರಾಬಾದ್ ಕರ್ನಾಟಕ. ಆ ರಿಸರ್ವೇಷನ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ತಂದೆ ತಾಯಿ ಕೇಳ್ರಿ, ನೀವು ಗುಲ್ಬರ್ಗ, ಬೀದರ್ ಈ ರೀತಿ ಆಗಿದ್ರೆ ನಿಮ್ಮ ತಂದೆ ತಾಯಿ ಕೇಳ್ರಿ, ಅವ್ರಿಗೆ ಗೊತ್ತಿರುತ್ತೆ, ಅವರು 371J ಸರ್ಟಿಫಿಕೇಟ್ನ ತೆಗೆಸ್ಕೊಡ್ತಾರೆ. ಇರಲಿಲ್ಲಪ್ಪ ಅಂದರೆ ಇದ್ದರೆ ಸಮಸ್ಯೆ ಇಲ್ಲ. 371J ಸರ್ಟಿಫಿಕೇಟ್ ಬೇಕು. ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕು, ರೈಟ್. ಇನ್ ಕೇಸ್ ಪ್ಯಾನ್ ಕಾರ್ಡ್ ಇದ್ರೆ ಪ್ಯಾನ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋಸ್. ಸೊ ದೀಸ್ ಆಲ್ ಆರ್ ದ ಸರ್ಟಿಫಿಕೇಟ್ ಈಸ್ ರಿಕ್ವೈರ್ಡ್. ಎಲ್ಲ ಸರ್ಟಿಫಿಕೇಟು ಮಸ್ಟ್ ಆ್ಯಂಡ್ ಯು ಶುಡ್ ಹ್ಯಾವ್. ಬಿಕಾಸ್ ಎಕ್ಸಾಮ್ಸ್ ಬರೀದ್ರೆ ಎಲ್ಲ ಆಗುತ್ತೆ, ಯಾವುದಾದ್ರು ಒಂದು ಸರ್ಟಿಫಿಕೇಟ್ ಇಲ್ಲಪ್ಪ ಅಂದರೆ ಮುಗಿದೋಯ್ತು. ಬಿಕಾಸ್ ಎಲ್ಲಾನು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತಪ್ಪ, ಸಮಸ್ಯೆ ಇಲ್ಲ. ಬಟ್ ಕಾಲೇಜ್ ಹೋಗುವಾಗ ನೀವೆಲ್ಲ ಕಾಲೇಜ್ ಈ ಸರ್ಟಿಫಿಕೇಟ್ ಕೊಡಲೇಬೇಕು, ಇಲ್ಲಾಂದ್ರೆ ಅಡ್ಮಿಷನ್ ತೊಗೊಳ್ಳಲ್ಲ ಅವ್ರು. ಅದಕ್ಕೋಸ್ಕರ ಈ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಡ್ರಿ. ಡೆಫಿನೆಟ್ಲಿ ನೆಕ್ಸ್ಟ್ ಬರುವಂತಹ ಕ್ಲಾಸಲ್ಲಿ ಹೇಳ್ತೀನಿ ನಾನು, ಅವಾಗೆಲ್ಲ ಅಪ್ಲಿಕೇಶನ್ ಬಿಟ್ಟಾಗ ಡೀಟೇಲ್ಡ್ ಪ್ರೊಸೆಸ್ ಎಲ್ಲ ಮಾಡಿ ಹೇಳ್ತಿರ್ತೀವಿ ನಾವು. ಸೊ ಡೋಂಟ್ ವರಿ ಅಬೌಟ್ ದಟ್. ಬಟ್ ಆಸ್ ಆಫ್ ನಾವು ನಿಮ್ಮ ಹತ್ರ ಒಂದು ನಾಲೆಜ್ ಇರಲಿ, ಇವೆಲ್ಲ ಬೇಕಾಗುತ್ತೆ ಅಂತ. ಓಕೆ, ಸೊ ದೀಸ್ ಆರ್ ದಿ ಟಾಪ್ 10 ಆ್ಯಂಡ್ ಟಾಪ್ 10 ಕಾಲೇಜಸ್ ಆಫ್ MBA ಮತ್ತು MCA. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಎಲ್ಲರಿಗೂ ಶೇರ್ ಮಾಡಿರಿ. ಡೆಫಿನೆಟ್ಲಿ ಆಲ್ ದ ಅಪ್ಡೇಟ್ಸ್ ರಿಗಾರ್ಡಿಂಗ್ PGCET ದಟ್ ಯು ಆರ್ ಗೋಯಿಂಗ್ ಟು ಗೆಟ್. ಆ್ಯಂಡ್ ಯಾರ್ಯಾರು ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿರಿ. ಬಿಕಾಸ್ ಆಲ್ರೆಡಿ 300+ ಸ್ಟೂಡೆಂಟ್ಸ್ ಜಾಯ್ನ್ ಆಗಿದೆ. ದೇ ಆರ್ ಸ್ಟಡಿಂಗ್ ಇನ್ ಅ ವೆರಿ 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 ಗ್ರೇಟ್ ವೇ. ತುಂಬ ಚೆನ್ನಾಗಿ ದೇ ಆರ್ ಸ್ಟಡಿಂಗ್ ಆ್ಯಂಡ್ ದೇ ಆರ್ ಡೂಯಿಂಗ್ ಇಟ್ ವೆರಿ ವೆರಿ ಗುಡ್ ಫುಲ್. ಸೊ ರೈಟ್. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಜಾಯ್ನ್ ಆಗಿರಿ. ಯಾರು ಜಾಯ್ನ್ ಆಗಿಲ್ಲ ಏನು ಮಾಡಬೇಕು, ಧ್ರುವಿಕ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಡೆಫಿನೆಟ್ಲಿ ಯು ವಿಲ್ ಬಿ ಗೆಟಿಂಗ್ ಟಾಪ್ ಕಾಲೇಜಸ್, ದ್ಯಾಟ್ ಈಸ್ ಅಶ್ಯೂರ್ಡ್. ಅದು ನನ್ನ ಕಡೆಯಿಂದ ಗ್ಯಾರಂಟಿ, ನಮ್ಮ ಧ್ರುವಿಕ ಅಕಾಡೆಮಿಯಿಂದ ಗ್ಯಾರಂಟಿ. ಡೆಫಿನೆಟ್ಲಿ ಯು ಗೋಯಿಂಗ್ ಟು ಗೆಟ್ ಅ ಟಾಪ್ ಕಾಲೇಜ್, ದ್ಯಾಟ್ ಈಸ್ ಫಾರ್ ಶೋರ್. ರೈಟ್, ಫೈನ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗುವ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಜಸ್ಟ್ ಫಾರ್ಗಾಟ್ ಟು ಟೆಲ್ ಯು, ಇವತ್ತು ಸಂಜೆ 6 ಗಂಟೆಗೆ ನಿಮಗೆ ಆಲ್ ಕರ್ನಾಟಕ ಡೆಮೋ ಟೆಸ್ಟ್ ಸೀರೀಸ್ ಇದೆ. ಸಾಯಂಕಾಲ 6 ಗಂಟೆಗೆ ಟೆಸ್ಟ್ ಲಿಂಕ್ ನಾವು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀವಿ. ಸೊ ಒಂದು ಗೂಗಲ್ ಫಾರ್ಮ್ ಕೂಡ ಇರುತ್ತೆ, ಅದನ್ನ ಮತ್ತೆ ಶೇರ್ ಮಾಡ್ತೀವಿ. ಆ ಗೂಗಲ್ ಫಾರ್ಮ್ನ ಫಿಲ್ ಮಾಡಿರಿ. ಸೊ ನಿಮಗೆ ಟೆಸ್ಟ್ ಲಿಂಕು ವಾಟ್ಸಪ್ ಗ್ರೂಪಲ್ಲಿ ಬರುತ್ತೆ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಬರುತ್ತೆ. ವಾಟ್ಸಪ್ ಗ್ರೂಪು ಲಿಂಕು ಡಿಸ್ಕ್ರಿಪ್ಷನ್ ಹೋಗಿದೆ ಅಥವಾ ಕಮೆಂಟ್ ಸೆಕ್ಷನ್ ಹೋಗಿದೆ. ಪ್ಲೀಸ್ ಅದನ್ನು ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಅಲ್ಲಿ ಟೆಸ್ಟ್ ಲಿಂಕ್ನ ಹಾಕ್ತೀವಿ. ಯು ಕ್ಯಾನ್ ರೈಟ್ ಆ್ಯಂಡ್ ನಿಮ್ಮ ಪ್ರಿಪ್ರೇಷನ್ ಏನಂತ ಗೊತ್ತಾಗುತ್ತೆ ನಿಮಗೆ. ವಿಲ್ ಬಿ ಗೆಟಿಂಗ್ ನೋ. ಸೊ ಆ ರೀತಿ ನೀವೇನು ಮಾಡ್ಬೋದು, ಆರಾಮಾಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೋದು. ರೈಟ್, ಫೈನ್. ಸೊ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಹೊಸ ಅಪ್ಡೇಟ್ ಜೊತೆಗೆ ಮತ್ತೆ ಮೀಟ್ ಆಗ್ತೀನಿ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್. ಬಾಯ್, ಟೇಕ್ ಕೇರ್.